ಜೀವನ್ಮುಕ್ತ ಮಹಾತ್ಮರ ಪಾದಪದ್ಮಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೂ ಮಲ್ಲೇಶ್ವರಂ ಲಾಡ್ಜಿನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಎಲ್ಲ ಹಿರಿಯ ಸೋದರ ಸೋದರಿಯರಿಗೂ ನನ್ನ ನಮಸ್ಕಾರಗಳು. ಈಗ 3 ಬಾರಿ ಓಂಕಾರವನ್ನು ಪಠಿಸುತ್ತಾ ಇವತ್ತಿನ ಒಂದು ವ್ಯಾಸಂಗವನ್ನು ಪ್ರಾರಂಭ ಮಾಡೋಣ. ಸೋದರ ಸೋದರಿಯರು, ಇದು ಉಪನ್ಯಾಸ ಅಲ್ಲ, ಇದು ವ್ಯಾಸಂಗ ತರಗತಿ ಅಂತ ತಿಳ್ಕೊಳ್ಬೇಕು. ವ್ಯಾಸಂಗ ತರಗತಿ ಇದು, ಉಪನ್ಯಾಸ ಅಂತೂ ಅಲ್ಲ. ಇದು ಕರ್ಮ ನಿಯಮ, ಇದರ ಬಗ್ಗೆ ನಾವು ಇವತ್ತಿನ ದಿನ ವ್ಯಾಸಂಗವನ್ನು ಮಾಡೋಣ. ಇದು ಉಪನ್ಯಾಸ ಅಂತ ತಿಳ್ಕೊಳ್ಳೋದು ಬೇಡ, ಪುಸ್ತಕದಲ್ಲಿ ಇರೋವಂಥದ್ದನ್ನು ಓದ್ತಾ ಇರೋದಷ್ಟೇ. ಈ ಭೂಮಿಯ ಸುತ್ತಲೂ, ಭೂಮಿಯು ಸೂರ್ಯನ ಸುತ್ತ ಚಲಿಸುವ ಒಂದು ಗ್ರಹ ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅಲ್ವಾ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಈ ಸುಂದರವಾದ ಪ್ರಕೃತಿಯಲ್ಲಿ ಏನೆಲ್ಲ ಅಡಗಿದೆ, ಪ್ರಕೃತಿಯನ್ನು ನೋಡಿದ್ರೆ ನಮಗೆ ಎಲ್ಲನೂ ಅನುಭವ ಆಗುತ್ತೆ. ಯಾವಾಗ ನಾವು ಗಮನ ಇಟ್ಟು ನೋಡಿದಾಗ, ಸುಮ್ಮನೆ ಪ್ರಕೃತಿಯನ್ನು ನೋಡಿದ್ರೆ ನಮಗೇನು ಅನಿಸಲ್ಲ. ಗಮನವಿಟ್ಟು ಅದನ್ನು ಪ್ರಕೃತಿಯನ್ನೇ ವೀಕ್ಷಣೆ ಮಾಡ್ತಾ ಇರಬೇಕಂದ್ರೆ ನಮಗೆ ಎಷ್ಟು ಅನುಭವಗಳಾಗುತ್ತೆ ಅಂತಂದ್ಬಿಟ್ಟು ಅವರವರ ಇದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಮತ್ತು ಈ ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡಗಳಾಗಲಿ, ಮರಗಳಾಗಲಿ, ಪ್ರಾಣಿ ಪಕ್ಷಿ, ಕಾಡು, ಅರಣ್ಯ, ನದಿ, ಸಮುದ್ರ, ಸರೋವರಗಳು, ಆಕಾಶ, ಮೋಡ, ಇವೆಲ್ಲವೂ ಕೂಡ ನಿಸ್ವಾರ್ಥವಾಗಿ ತನ್ನ ಸೇವೆಯನ್ನು, ತನ್ನ ಕಾರ್ಯವನ್ನು ಮಾಡ್ತಾಯಿದೆ. ಇವಿಷ್ಟರಲ್ಲಿ ಯಾವುದಾದ್ರೂ ತನಗೋಸ್ಕರ ಅಂತ ಕೆಲಸ ಮಾಡ್ಕೊಳ್ಳುತ್ತಾ? ಯಾವುದೂ ಕೂಡ ತನಗೋಸ್ಕರ ಏನೂ ಮಾಡ್ಕೊಳ್ಳಲ್ಲ. ಒಬ್ಬ ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಒಂದು ಗಿಡ ಇರ್ಬೋದು. ಇವಾಗ ಪಪ್ಪಾಯ ಗಿಡ ನೋಡಿದ್ವಿ, ಆ ಪಪ್ಪಾಯ ಗಿಡ ಎಷ್ಟು ಸ್ವೀಟಾಗಿರುತ್ತೆ ಅಂತಂದ್ವಿ. ಅದೇನಾದರೂ ಅದು ತಗೊಳುತ್ತಾ? ಅದು ಪಪ್ಪಾಯನ್ನು ತಮಗೋಸ್ಕರ, ಇನ್ನೊಬ್ಬರಿಗೋಸ್ಕರನೇ ಅದು ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ನಮಗೋಸ್ಕರನೇ ಅದು ಅರ್ಪಣೆ ಮಾಡುತ್ತೆ. ಆದರೆ ನಾವು ಏನು ಅರ್ಪಣೆ ಮಾಡ್ತಾಯಿದ್ದೀವಿ? ನಾವೇನಂತೀವಿ, ನಮಗೆ ಬೇಕು 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 ಅನ್ನೋದರಲ್ಲೇ ನಾವು ನಮ್ಮ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವಾಗಲೂ ನಾವು ಪ್ರಕೃತಿಗೆ ಹೋಲಿಸ್ಕೊಳ್ಬೇಕು. ಪ್ರಕೃತಿಯಲ್ಲಿ ಎಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡ್ತಾಯಿದೆ ಆ ಪ್ರಕೃತಿ. ಒಂದು ಮರ, ಅದಕ್ಕೆ ನೀವು ಆ ಮರಕ್ಕೆ ನೀರು ಹಾಕಿ ಬಿಡಿ, ಹೊಡೀರಿ, ಇನ್ನೊಂದು ಮಾಡಿ, ಕಟ್ ಮಾಡಿ, ಏನು ಮಾಡಿದ್ರೂ ಅದ್ರ ಕೆಲಸ ಅದು ಮಾಡ್ತಾಯಿರುತ್ತೆ. ಆ ಮರದ ಕೆಳಗೆ ನಿಂತ್ಕೊಂಡಿರೋರಿಗೆ ನೆರಳು ಕೊಡುತ್ತೆ. ಅದನ್ನು ಕಡಿದಾಗ ಅದನ್ನು ಸೌದೆಯಾಗೂ ಉಪಯೋಗಿಸ್ಕೊಳ್ಬೋದು. ಹೀಗೆ ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ. ಆದರೆ ಮನುಷ್ಯ ಮಾತ್ರ ಸ್ವಾರ್ಥವನ್ನೇ ನಾವು ಬೆಳೆಸ್ಕೊಳ್ತಾ ಇದ್ದೀವಿ. ಮತ್ತು ಈ ವಿಶ್ವದಲ್ಲಿ ಪ್ರಕೃತಿಯ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನಿಯಮಗಳ ಕಾರ್ಯಾಚರಣೆಯನ್ನು ನೋಡ್ತಾ ಇರ್ತೀವಿ. ಈ ಸ್ವಲ್ಪ ಹಿಂದಿಂದು ಜ್ಞಾಪಿಸ್ಕೊಳ್ಳೋಣ. ನೋಡ್ತಾ ಇರ್ತೀವಿ. ಉದಾಹರಣೆಗೆ ಗುರುತ್ವಾಕರ್ಷಣೆಯು ಇಂತಹ ಒಂದು ನಿಯಮವೇ. ಯಾವುದೇ ವಸ್ತುವನ್ನು ಮೇಲಕ್ಕೆ ಎಸೆದಾಗ ಅದೇನಾಗುತ್ತೆ? ಕೆಳಗೆ ಬರುತ್ತೆ. ಗುರುತ್ವಾಕರ್ಷಣೆಯಿಂದ ಅದು ಕೆಳಗೆ ಬರುತ್ತೆ. ಇದೇ ರೀತಿ ಕರ್ಮ ನಿಯಮವೂ ಕೂಡ ಒಂದು ವಿಶ್ವಾತ್ಮಕವಾದಂತಹ ಒಂದು ಪ್ರಕೃತಿ ನಿಯಮ. ವಿಶ್ವದಲ್ಲಿ ಕರ್ಮ ಯಾರಿಗಿರೋದು? ಬರೀ ಮಾನವರಿಗೆ ಮಾತ್ರ.
ಮಾನವ ಒಬ್ಬರೇ ತಪ್ಪುಗಳು ಮಾಡ್ತಾ ಇರೋದು, ಮಾನವ ಒಬ್ಬರೇ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ಅದಕ್ಕೋಸ್ಕರ ಕರ್ಮ ಅನ್ನೋದು ಈ ಮಾನವ ಕೋಟಿಗೆ ಮಾತ್ರನೇ ಇರೋದು ಅಂತ ಹೇಳ್ತಾರೆ. ಈ ಕರ್ಮ ಅನ್ನುವಂಥ ಪದ ಸಂಸ್ಕೃತ ಭಾಷೆಯಿದ್ದು, ಇದು ಕೃ ಅನ್ನುವಂಥ ಒಂದು ಧಾತುವಿನಿಂದ ಉತ್ಪತ್ತಿಯಾದಂತಹ ಒಂದು ಪದ ಇದು. ಆದ್ದರಿಂದ ಈ ಕರ್ಮವನ್ನು ಕ್ರಿಯೆ ಅಥವಾ ಕೆಲಸ ಅಂತ ಕರಿತೀವಿ. ಈ ನ್ಯೂಟನ್ ಎಂಬ ಭೌತಶಾಸ್ತ್ರದ ವಿಜ್ಞಾನಿಯು ಚಲನೆಯ ಮೂರನೆಯ ನಿಯಮವನ್ನು ಈ ರೀತಿ ನಿರೂಪಿಸಿದ್ದಾರೆ. ಹೇಗೆ? ಕ್ರಿಯೆ ಮತ್ತು ಪ್ರತಿಕ್ರಿಯೆ ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತದೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯವೇ. ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ರಬ್ಬರ್ ಚೆಂಡು, ಆ ರಬ್ಬರ್ ಚೆಂಡನ್ನು ನಾವು ಎಷ್ಟು ರಭಸವಾಗಿ ಒಂದು ಗೋಡೆಗೆ ಹೊಡಿತೀವಿಯೋ ಅಷ್ಟೇ ರಭಸದಿಂದ ಆ ಚೆಂಡು ವಾಪಸ್ ಬರುತ್ತೆ. ಅದೇ ರೀತಿ ನಾವು ಮಾಡ್ತಕ್ಕಂಥ ಕರ್ಮಗಳು, ನಾವು ಮಾಡ್ತಕ್ಕಂಥ ಕೆಲಸ ಮತ್ತು ಅದಕ್ಕೆ ಪ್ರತಿಕ್ರಿಯೆ ಅನ್ನೋದು ಕೂಡ ಅಷ್ಟೇ ರಭಸದಿಂದ ಅದು ವಾಪಸ್ ಬರುತ್ತೆ. ಅದೇ ರೀತಿ ಒಂದು ನೀರಿರ್ತಕ್ಕಂಥ ಬಾವಿ, ಆ ಬಾವಿ ಒಳಗೆ ಕಲ್ಲು ಎಸಿತೀವಲ್ಲ, ಆ ಕಲ್ಲು ಎಸೆದಾಗ ಏನಾಗುತ್ತೆ? ಅದರ ಸುತ್ತಲೂ ಕೂಡ ಅಲೆಗಳು ಉತ್ಪತ್ತಿಯಾಗುತ್ತವೆ. ಇದು ಚಲನೆಗೆ ಸಂಬಂಧಿಸಿದ ಈ ನಿಯಮವನ್ನು ಕರ್ಮ ನಿಯಮದ ನಿರೂಪಣೆಯನ್ನಾಗಿ ತೆಗೆದುಕೊಳ್ಳಬಹುದು. ಅಂದರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತದೆ ಯಾವಾಗಲೂ. ಈ ನಿಯಮ ಜಗತ್ತಿನ ಎಲ್ಲ ಲೋಕಗಳಿಗೂ ಅನ್ವಯವಾಗುತ್ತದೆ. ಎಲ್ಲ ಲೋಕಗಳಂದರೆ ಈ ಕೆಳ 3 ಲೋಕಗಳಿಗೆ, ಅದು ಸ್ಥೂಲ ಮತ್ತು ಕಾಮಲೋಕ ಮತ್ತು ಮನೋಲೋಕಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಆದ್ದರಿಂದ ಕರ್ಮ ನಿಯಮ ಸೃಷ್ಟಿಯ ಆದಿಯಿಂದಲೇ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ಫ್ಯಾನ್ ಹಾಕ್ತೀರಾ? ಫ್ಯಾನ್. ಸೃಷ್ಟಿಯ ಆದಿಯಿಂದಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಮೂಲಭೂತವಾದಂತಹ ಒಂದು ನಿಯಮ ಅಂತ ಹೇಳಬಹುದು. ಈ ಕರ್ಮ ನಿಯಮವನ್ನು ಕಾರ್ಯಕಾರಣ ನಿಯಮ ಅಂತಲೂ ಕೂಡ ಕರಿತೀವಿ. ದ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್. ಪ್ರತಿಯೊಂದು ಕ್ರಿಯೆಗೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಹಾಗೆಯೇ ಪ್ರತಿಯೊಂದು ಕಾರಣಕ್ಕೂ ಅದಕ್ಕೆ ಅನುಗುಣವಾದಂತಹ ಕ್ರಿಯೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಈ ಕಾರ್ಯಕಾರಣ ಸಂಬಂಧವನ್ನು ಅರಿತುಕೊಂಡರೆ ನಮಗೆ ತಿಳುವಳಿಕೆ ಬರುತ್ತದೆ. ಯಾವಾಗ ನಾವು ತಪ್ಪು ಕೆಲಸ ಮಾಡಿದಾಗ ಅದಕ್ಕೆ ಶಿಕ್ಷೆ ಇದೆ ಅಂತ ನಮ್ಗೆ ಗೊತ್ತಾದರೆ ನಾವು ತಪ್ಪು ಮಾಡೋಕ್ಕೆ ಹೋಗಲ್ಲ. ಅದರ ಅರಿವೇ ಇಲ್ಲ ಅಂತಂದರೆ ನಾವು ಮಾಡ್ತಾಯಿರ್ತೀವಿ, ತಪ್ಪುಗಳನ್ನ ಮಾಡ್ತಾಯಿರ್ತೀವಿ. ಆದ್ದರಿಂದ ಯಾವುದೇ ಕಾರಣದಿಂದ ಉತ್ಪತ್ತಿಯಾದಂತಹ ಪರಿಣಾಮವು ಶಿಕ್ಷೆಯೂ ಅಲ್ಲ, ಅದು ಬಹುಮಾನವೂ ಅಲ್ಲ. ನಮಗೆ ಯಾವುದೋ ಒಂದು ಇವಾಗ ನಾನು ಏನೋ ಒಂದರಲ್ಲಿ ಪಾಸಾದೆ ಅಂತ ಇಟ್ಕೊಳ್ಳಿ, ಆವಾಗ ನಾನು ತುಂಬ ಹೊಗಳ್ಕೊಳ್ತೀನಿ, ನನ್ನಷ್ಟಕ್ಕೆ ನಾನೇ ಹೊಗಳ್ಕೊಳ್ತೀನಿ. ಅಥವಾ ನನಗೇನೋ ಒಂದು ತೊಂದರೆ ಆಯಿತು ಅಂತಂದರೆ ನನ್ನಷ್ಟಕ್ಕೆ ನಾನೇ ತೆಗೆದುಕೊಳ್ತೀನಿ. ಇದು ತೆಗಳೋದು ಅಲ್ಲ, ಹೊಗಳೋದು ಅಲ್ಲ. ಇದು ಸೃಷ್ಟಿಯ ನಿಯಮ. ಯಾವ ಟೈಮ್ಗೆ ಏನಾಗಬೇಕೋ ಅದು ಆಗುತ್ತೆ. ಈ ಕರ್ಮ ನಿಯಮದಂತೆಯೇ ಮತ್ತೆರಡು ಮೂಲಭೂತವಾದ ನಿಯಮಗಳು ಇವೆ. ಅವು ಯಾವುದು ಅಂತಂದರೆ ವಿಕಾಸ ಅಥವಾ ಸಂಸರಣೆಯ ನಿಯಮ ಮತ್ತು ಪುನರ್ಜನ್ಮ ನಿಯಮ. ವಿಕಾಸ ಅಥವಾ ಸಂಸರಣೆಯ ನಿಯಮವು ನಮ್ಮ ಜೀವಿತವನ್ನು ನಿಯಂತ್ರಿಸುತ್ತದೆ. ಹೇಗೆ ಅಂತಂದರೆ ಪ್ರಜ್ಞೆ ಮತ್ತು ಪ್ರಕೃತಿಗಳೆರಡೂ ಸದಾ ವಿಕಾಸವಾಗುತ್ತಾ ಸಂಸರಣೆಯ ಪಥದಲ್ಲಿ ಮುಂದಕ್ಕೆ ಹೋಗುತ್ತಾ ಇರುತ್ತೆ. ಇದನ್ನು ವಿಕಾಸ ಅಥವಾ ಸಂಸರಣೆಯ ನಿಯಮ ಅಂತ ಕರಿತೀವಿ. ಉದಾಹರಣೆ ತಗೊಳ್ಬೇಕಂತಂದರೆ, ಒಂದು ಹುಟ್ಟಿದ ಮಗು ಹೇಗಿರುತ್ತೆ? ಅದಕ್ಕೆ ಮಾತು ಬರಲ್ಲ, ಸರಿಯಾಗಿ ತಿನ್ನೋದು ಬರಲ್ಲ, ಓಡಾಡೋದು ಬರಲ್ಲ. ಹಾಗೆ ಇರುತ್ತಾ ಹುಟ್ಟಿದ ಮಗು? ಹುಟ್ಟಿದಾಗ ಹೇಗಿರುತ್ತೋ ಬೆಳೀತಾ ಹಾಗೆ ಇರುತ್ತಾ? ಅದು ವಿಕಾಸ ಆಗ್ತಾ ಹೋಗುತ್ತೆ. ಇದಕ್ಕೆ ವಿಕಾಸ ಅಥವಾ ಸಂಸರಣೆಯ ನಿಯಮ ಅಂತ ಕರಿತೀವಿ. ಇನ್ನು ಪುನರ್ಜನ್ಮ ಅಂದರೆ ಮಾನವ ತನ್ನ ಸ್ಥೂಲ ದೇಹದಿಂದ ಮರಣ ನಂತರ
ಈ ಸ್ಥೂಲ ದೇಹವನ್ನು ಬಿಟ್ಟು ಮರಣ ಆಗುತ್ತಲ್ಲ, ಮರಣದ ಸ್ಥಿತಿಯ ನಂತರ ಹೊಸ ಜನ್ಮವನ್ನು ತೆಗೆದುಕೊಳ್ಳೋದಕ್ಕೆ ಪುನರ್ಜನ್ಮ ನಿಯಮ ಅಂತ ಕರಿತೀವಿ. ಇನ್ನು ಪ್ರಪಂಚದಲ್ಲಿ ಮಾನವನ ಜೀವನ ನೋಡಿದಾಗ ಭಿನ್ನ ಭಿನ್ನವಾಗಿರುತ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದ್ದಾರೆ. ಇವಾಗ ಪ್ರಪಂಚದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಗಳಿದ್ದಾರೆ. ಒಬ್ಬರಿದ್ದಂಗೆ ಒಬ್ಬರಿದ್ದಾರೆ, ಏನೋ ಒಂದು ವ್ಯತ್ಯಾಸ ಇರುತ್ತೆ. ಹಾಗೆ ಇದು ಯಾಕೆ ಇದು ಅಂತ ನೋಡಿದಾಗ, ಇವಾಗ ಕೆಲವು ಮಕ್ಕಳು ತುಂಬ ಶ್ರೀಮಂತರಾಗಿರ್ತಾರೆ, ಮತ್ತು ಕೆಲವು ಮಕ್ಕಳು ತುಂಬ ಬಡತನದಲ್ಲಿ ಇರ್ತಾರೆ. ಯಾಕಪ್ಪ ಅವರಷ್ಟು ಬಡತನದಲ್ಲಿದ್ದಾರೆ ಮತ್ತು ಇವ್ರು ಯಾಕೆ ಇಷ್ಟು ಶ್ರೀಮಂತರಾಗಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ ಒಂದೊಂದು ಸಲ ಅಲ್ವಾ? ಅದೇ ರೀತಿ ಕೆಲವು ಮಕ್ಕಳು ತುಂಬ ಬುದ್ಧಿವಂತರಾಗಿರ್ತಾರೆ, ಮತ್ತು ಕೆಲವು ಮಕ್ಕಳು ತುಂಬ ದಡ್ಡರಾಗೂ ಇರ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಕೆಲವು ಮಕ್ಕಳು ಬುದ್ಧಿಮಾಂದ್ಯತೆಯಿಂದ ನರಳುತ್ತಾ ಇರ್ತಾರೆ, ಕೆಲವು ಮಕ್ಕಳಿಗೆ ಅಂಗವಿಕಲತೆಯಿಂದ ನರಳುತ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ನೋಡಿದಾಗ ನಮಗೆ ಈ ಕರ್ಮ ನಿಯಮ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಇನ್ನೂ ಕೆಲವು ಮಕ್ಕಳು, ಅದು ಆಶ್ಚರ್ಯ ಅಂದರೆ ಆಶ್ಚರ್ಯ, ಇವಾಗ ನಾವೆಲ್ಲ ಟಿ ವಿಗಳಲ್ಲಿ ಮೊಬೈಲಲ್ಲಿ ಎಲ್ಲ ನೋಡ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಮಕ್ಕಳು ಎಂತಹ ಸಂಗೀತವನ್ನು ಹೇಳ್ತಾರೆ ಮತ್ತು ಎಷ್ಟು ಒಂದು 100-150 ಪ್ರಶ್ನೆಗಳಿಗೆ ಒಂದೇ ಇಷ್ಟರಲ್ಲೇ ಉತ್ತರ ಕೊಡ್ತೀವಿ ಅಂತನ್ನುವಂಥ ಒಂದು ಪ್ರತಿಭಾಶಾಲಿಗಳು ಇದ್ದಾರೆ ಈಗಿನ ಒಂದು ಜನ್ರೇಷನಲ್ಲಿ. ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ನೋಡಿದಾಗ ಅವರ ಬೆಳವಣಿಗೆ, ಹಿಂದಿನ ಜನ್ಮದಲ್ಲಿ ಅವರ ಬೆಳವಣಿಗೆ ಚೆನ್ನಾಗಿ ಆಗಿದೆ ಅಂತಂದರೆ ಈ ಜನ್ಮದಲ್ಲಿ ಅವರು ಈ ರೀತಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಮತ್ತು ಇನ್ನು ಸತ್ಪುರುಷರು, ಸಾಧು ವ್ಯಕ್ತಿಗಳು, ಮತ್ತು ಗುರುಗಳು, ಮಹಾತ್ಮರುಗಳು, ಇವಾಗ ಅರವಿಂದರು ಮತ್ತು ಅನಿ ಬೆಸೆಂಟ್, ಇವರೆಲ್ಲ ಒಳ್ಳೆಯ ವ್ಯಕ್ತಿಗಳು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಆದರೆ ಅವ್ರಿಗೆ ಯಾಕಂತ ಕಷ್ಟಗಳು ಬಂತು ಅಂತ ನಾವು ಯೋಚನೆ ಮಾಡಿದಾಗ ನಾವು ಅಂದ್ಕೊಳ್ತೀವಿ, ಸತ್ಪುರುಷರಿಗೆ ಯಾಕೆ ಕಷ್ಟಗಳೇ ಬರುತ್ತೆ ಅವರಿಗೆ. ಮತ್ತು ಇವರು ಅರವಿಂದರು ಕ್ಯಾನ್ಸರಿಂದ ನರಳುತ್ತಾರೆ. ಅವರು JK ಅವರು, ಅವರಿಗೆ ಎಷ್ಟು ಕಷ್ಟಗಳು, ಎಷ್ಟು ನೋವು ಎಲ್ಲ ಬಂತು. ಮತ್ತು ಅನಿ ಬೆಸೆಂಟ್ ಅವ್ರದ್ದೇ ನೋಡೋಣ, ಅವರು ಚಿಕ್ಕ ವಯಸ್ಸಿನಿಂದಲೇ ಅವರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು, ತಂದೆ ತಾಯಿಯನ್ನು ಕಳ್ಕೊಂಡ್ರು, ಮತ್ತು ಮದುವೆ ಆಗಿ ಗಂಡನಿಂದ ದೂರ ಆದರು, ಮತ್ತು ಮಕ್ಕಳಿಂದ ದೂರ ಆದರು. ಅವ್ರಿಗೆ ಎಂತಹ ದುಃಖ, ಕಷ್ಟ, ನೋವು ಇವೆಲ್ಲವೂ ಬಂದು ಅವ್ರು ಏನಾಯಿತು, ಮತ್ತು ಅವರಿಗೆ ಕಷ್ಟಗಳನ್ನು ಕಷ್ಟ ಮತ್ತು ಈ ನೋವುಗಳನ್ನು ತಿಂದು ಅವರು ಇವಾಗ ಒಂದು ಚಿನ್ನವನ್ನು ಹೊಡೆದು ಒಂದು ಸುಂದರವಾದ ಆಭರಣವನ್ನು ಹೇಗೆ ಮಾಡ್ತೀವಿಯೋ ಹಾಗೆ ನಮ್ಮ ಅನಿ ಬೆಸೆಂಟ್ರವರು ಕೂಡ ಕಷ್ಟ ನಷ್ಟಗಳನ್ನು ಅನುಭವಿಸಿ ಒಂದು ಚಿನ್ನದಂತಹ ಬೆಲೆ ಕೊಡುವಂತಹ ಒಂದು ವಜ್ರಾತ್ಮ ಅಂತ ಹೆಸರು ತಗೊಂಡ್ರು. ವಜ್ರದಷ್ಟು ಗಟ್ಟಿ ಮಾಡಿಕೊಂಡಿದ್ರು ಅವ್ರ ಮನಸ್ಸನ್ನು. ಮತ್ತು ಇನ್ನೂ ಕೆಲವರು ತುಂಬ ಮೋಸ ಮಾಡ್ತಾರೆ, ತುಂಬ ಕೆಟ್ಟದ್ದು ಮಾಡ್ತಾಯಿರ್ತಾರೆ, ಆದರೆ ಅವರಿಗೆ ಒಳ್ಳೆಯದೇ ಆಗ್ತಾಯಿರುತ್ತೆ. ಆವಾಗ ನಮಗೇನನ್ಸುತ್ತೆ, ನಮ್ಮಂಥ ಸಾಮಾನ್ಯ ಜನರಿಗೆ ಏನನ್ಸುತ್ತೆ, ನೋಡು ಅವರಷ್ಟು ಕೆಟ್ಟ ಕೆಲಸಗಳು ಮಾಡ್ತಾಯಿದ್ದಾರೆ, ಆದ್ರೂ ಯಾಕೆ ಅವ್ರಿಗೆ ಒಳ್ಳೇದಾಗ್ತಾಯಿದೆ, ಇವರು ಅಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ, ಆದ್ರೂ ಇವ್ರಿಗೆ ಯಾಕೆ ಇಂಥ ತೊಂದರೆಗಳು, ಇಂಥ ಕಷ್ಟಗಳು ಬರುತ್ತೆ ಅಂತ ಅನ್ನೋದು ನಮಗೆಲ್ಲ ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಬರುವಂಥ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅವರು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾರು ಇವಾಗ ಮೋಸ ಮಾಡ್ತಾರೆ, ಕಳ್ಳತನ ಮಾಡ್ತಾರೆ, ಇನ್ನೊಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾಯಿರ್ತಾರೆ, ಅಂಥವರು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ಅದಕ್ಕೋಸ್ಕರ ಈಗ ಈ ಜನ್ಮದಲ್ಲಿ ಅವರು ಅದನ್ನು ಅದನ್ನು ಅರ್ಥ ಮಾಡಿಕೊಳ್ಳದಲೇ ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಇದರ ಫಲ ಅವರು ಮುಂದಿನ ಜನ್ಮಕ್ಕೆ ಅವರು ಅನುಭವಿಸಬೇಕಾಗುತ್ತೆ.
ಮತ್ತು ಮಾನವರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಗಳ ಫಲವಾಗಿ ಬೇರೆ ಬೇರೆ ಕುಟುಂಬಗಳಲ್ಲಿ ಮತ್ತು ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟುತ್ತಾ ತಮ್ಮ ಪಾಪ ಅಥವಾ ಪುಣ್ಯ ಕರ್ಮಗಳನ್ನು ತೀರಿಸ್ಕೊಳ್ಬೇಕಾಗುತ್ತೆ. ನಾವು ಈ ಜನ್ಮದಲ್ಲಿ ಈ ಕುಟುಂಬದಲ್ಲಿ ಹುಟ್ಟಿ ಜನ್ಮವನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ ಏನು ತೀರಿಸ್ಬೇಕೋ ಅದನ್ನು ತೀರಿಸಿದ್ದಾದಮೇಲೆ ಮತ್ತೆ ನಾವು ಇದೇ ಕುಟುಂಬದಲ್ಲೇ ಹುಟ್ಟಬೋದು ಅಥವಾ ಹುಟ್ಟದಲ್ಲೇ ಇರಬಹುದು. ಈಗ ಬೇರೆ ಬೇರೆ ಕುಟುಂಬಗಳಲ್ಲಿ ಹುಟ್ಟುತ್ತಾ ನಮ್ಮ ಪಾಪ ಪುಣ್ಯಗಳನ್ನು ತೀರಿಸ್ಕೊಳ್ಬೇಕಾಗುತ್ತೆ. ಹೀಗೆ ಈ ಕರ್ಮ ನಿಯಮದ ಪ್ರಕಾರ ಪಾರ್ಸಿ ಮತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪ್ರತಿಯೊಬ್ಬರೂ ಕರ್ಮದೇವತೆಗಳು ನ್ಯಾಯವಾಗಿ ಪ್ರತಿಫಲವನ್ನು ಕೊಡುತ್ತಾರೆ. ಕೆಟ್ಟವರಾದರೆ ಕೆಟ್ಟ ಫಲ ಇದ್ದೇ ಇರುತ್ತೆ, ಒಳ್ಳೆಯವರಾದರೆ ಒಳ್ಳೆಯ ಫಲ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಬೌದ್ಧ ಮತದಲ್ಲೂ ಅಷ್ಟೇ, ಅವರು ಹೀಗೆ ಹೇಳ್ತಾರೆ, ಒಂದು ಎತ್ತಿನ ಗಾಡಿಯ ಚಕ್ರವು ಎತ್ತನ್ನು ಹೇಗೆ ಹಿಂಬಾಲಿಸುತ್ತದೆಯೋ ಅದೇ ರೀತಿ ಮನುಷ್ಯನು ಕೆಟ್ಟ ಆಲೋಚನೆಯಿಂದ ಮಾತನಾಡಿದರೆ ಅಥವಾ ಕ್ರಿಯೆಯನ್ನು ಮಾಡಿದರೆ ನೋವು ಅಥವಾ ದುಃಖ ಅವನನ್ನು ಹಿಂಬಾಲಿಸುತ್ತದೆ. ಅದೇ ರೀತಿ ಕ್ರೈಸ್ತ ಮತದಲ್ಲೂ ಹಾಗೆ ಹೇಳ್ತಾರೆ, ಮನುಷ್ಯನು ಯಾವ ಬೀಜವನ್ನು ಬಿತ್ತುತ್ತಾನೋ ಅದರಂತೆ ಅವನಿಗೆ ಬೆಳೆ ಬರುತ್ತದೆ. ನಾವು ಇವಾಗ ಬೇವಿನ ಬೀಜ ಬಿತ್ತುಬಿಟ್ಟು ನಮಗೆ ಮಾವಿನ ಹಣ್ಣು ಬೇಕು ಅಂತಂದರೆ ಬರುತ್ತಾ? ಖಂಡಿತವಾಗ್ಲೂ ಬರೋದಿಲ್ಲ. ನಾವು ಏನನ್ನು ಬಿತ್ತಿರುತ್ತೇವೆಯೋ ಅದನ್ನೇ ಫಲ ನಮಗೆ ಸಿಗುತ್ತೆ. ಇಸ್ಲಾಂ ಮತದಲ್ಲೂ ಕೂಡ ಅಷ್ಟೇ, ಒಂದು ಪರಮಾಣುವಿನ ತೂಕದಷ್ಟು ಕೂಡ ಒಳ್ಳೆಯದನ್ನು ಮಾಡಿದ್ದರೂ ಅದಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತದೆ. ಅದೇ ರೀತಿ ಒಂದು ಪರಮಾಣುವಿನ ತೂಕದಷ್ಟು ಕೆಟ್ಟದ್ದು ಮಾಡಿದ್ದರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಇದ್ದೇ ಇರುತ್ತೆ. ಒಳ್ಳೆಯದಕ್ಕೆ ಒಳ್ಳೆಯ ಫಲ, ಕೆಟ್ಟದ್ದಕ್ಕೆ ಕೆಟ್ಟ ಫಲ ಅನ್ನೋದು ಶತಸಿದ್ಧ. ಇದನ್ನು ನಾವು ಕರ್ಮ ಸಿದ್ಧಾಂತದ ಮುಖಾಂತರ ಒಂದು ಕಿಂಚಿತ್ತೂ ಕೂಡ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಇನ್ನು ತವೋ ಸಿದ್ಧಾಂತ, ಚೀನಾ ದೇಶದ ಒಬ್ಬ ತತ್ವಶಾಸ್ತ್ರಜ್ಞ ಏನು ಹೇಳ್ತಾರೆ ಅಂತಂದರೆ, ಒಬ್ಬ ವ್ಯಕ್ತಿಯ ರೂಪವನ್ನು ಅದರ ನೆರಳು ಹಿಂಬಾಲಿಸುವಂತೆ ಒಳ್ಳೆಯದರ ಮತ್ತು ಕೆಟ್ಟದರ ಫಲವೂ ಕೂಡ ಆ ಕೃತ್ಯಗಳನ್ನು ಹಿಂಬಾಲಿಸುತ್ತದೆ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರಬೇಕಂದ್ರೆ ನಮ್ಮ ನೆರಳು ಬೇರೆಯವ್ರ ಜೊತೆ ಹೋಗುತ್ತಾ? ಆ ನೆರಳು ನಮ್ಮ ಜೊತೆನೇ ಬರುತ್ತೆ. ಹಾಗೆ ನಾವು ಮಾಡಿರ್ತಕ್ಕಂಥ ಕರ್ಮ ಅಥವಾ ಕೆಟ್ಟ ಕೆಲಸ ಅಥವಾ ಒಳ್ಳೆಯದ ಯಾವುದೇ ಆದ್ರೂ ಕೂಡ ಅದನ್ನು ನಮ್ಮನ್ನೇ ಹಿಂಬಾಲಿಸುತ್ತದೆ. ಆದ್ದರಿಂದ ಕ್ರಿಯೆಯು ನಮ್ಮದು, ಬಂಧನವೂ ಕೂಡ ನಮ್ಮದೇ. ಆದ್ದರಿಂದ ಬರುವುದು ಮತ್ತು ಹೋಗುವುದು ಇವೆಲ್ಲವೂ ಕೂಡ ಮಾಯೆಯ ಕೆಲಸ. ನನಗೆ ಯಾಕೆ ಬಂತು, ನನಗೆ ಹಿಂಗೆ ಯಾಕಾಯಿತು, ಯಾಕಾಯಿತು ಅನ್ನೋದು ಪ್ರಶ್ನೆಯೇ ಬರಲ್ಲ ನಮ್ಮಲ್ಲಿ. ಇದೆಲ್ಲನೂ ಮಾಯೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು ಸಾಮಾನ್ಯವಾಗಿ ನಾವು ಕೆಳಗಿನ 3 ಲೋಕಗಳಲ್ಲಿ ಕೆಲಸ ಮಾಡ್ತೀವಿ. ಯಾವುದು? ಸ್ಥೂಲ ಲೋಕದಲ್ಲಿ ನಮ್ಮ ಸ್ಥೂಲ ದೇಹದ ಮೂಲಕ ಕೆಲಸ ಮಾಡ್ತೀವಿ. ಕಾಮಲೋಕದಲ್ಲಿ ನಮ್ಮ ಆಸೆ ಮತ್ತು ಭಾವನೆಗಳ ಮೂಲಕ ಕೆಲಸ ಮಾಡ್ತೀವಿ. ಅದೇ ರೀತಿ ಕೆಳಮನೋಲೋಕದಲ್ಲಿ ನಮ್ಮ ಆಲೋಚನೆಗಳ ಮೂಲಕ ನಾವು ಕೆಲಸ ಮಾಡ್ತೀವಿ. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಇದು ಲಾಸ್ಟ್ ಟೈಮ್ ಹೇಳಿರೋದು, ಓದ್ಸಲಿ ಮಾಡಿರ್ತಕ್ಕಂಥದ್ದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಎ ಬಿ ಸಿ ಅನ್ನೋಂಥ 3 ವ್ಯಕ್ತಿಗಳು ಇರ್ತಾರೆ. ಅವರು ಅಂದ್ಕೊಳ್ತಾರೆ, ಏನೋ ಒಂದು ಊರಲ್ಲಿ ಹಾಸ್ಪಿಟ್ಲ್ ಏನಾದರೂ ಮಾಡಿಸೋಣ ಅಂತಂದ್ಬಿಟ್ಟು 3 ಜನ ಕೂತ್ಕೊಂಡು ಮಾತಾಡ್ತಾರೆ. ಆ 3 ಜನನೂ ಕೂಡ ಎಲ್ಲರೂ ಒಬ್ಬೊಬ್ಬರು 1 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಆ 1 ಲಕ್ಷ ರೂಪಾಯಿಯನ್ನು ಕೊಡುವಾಗ ಯಾರ್ಯಾರ ಮನೋಭಾವನೆ ಹೇಗಿರುತ್ತೆ ಅಂತನ್ನೋದಕ್ಕೆ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, 1 ಲಕ್ಷ ರೂಪಾಯಿಯನ್ನು ಅವನ ಹತ್ರ ಜಾಸ್ತಿ ಇದೆ, ಹೋಗಲಿ ಬಿಡು, ಏನೋ 1 ಲಕ್ಷ ಕೊಡೋಣ ಬಿಡು ಅಂತಂದ್ಬಿಟ್ಟು ಮುಲಾಜು ಅಂತ ಏನೋ ಒಂದು ದಾಕ್ಷಿಣ್ಯಕ್ಕೋಸ್ಕರ 1 ಲಕ್ಷ ರೂಪಾಯಿಯನ್ನು ಕೊಡ್ತಾನೆ. ಅದೇ ಬಿ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ನಾನು 1 ಲಕ್ಷ ರೂಪಾಯಿ ಕೊಡೋದ್ರಿಂದ ಇಲ್ಲಿ ಬೋರ್ಡಲ್ಲಿ ನನ್ನ ಹೆಸರು ಬರುತ್ತೆ, ಮತ್ತು ಎಲ್ಲರೂ ನನ್ನ ಹೆಸರು ಹಾಕಿದ್ರೆ ಎಲ್ಲರೂ ನನ್ನ ಹೆಸರು ಓದ್ತಾರೆ ಅನ್ನೋಂಥ ಆ ಭಾವನೆಯಿಂದ 1 ಲಕ್ಷ ರೂಪಾಯಿಯನ್ನು ಎರಡನೇ ಬಿ ಅನ್ನೋ ವ್ಯಕ್ತಿ ಕೊಡ್ತಾನೆ. ಅದೇ ಸಿ ಅನ್ನೋಂಥ ವ್ಯಕ್ತಿ ಯಾವ ಉದ್ದೇಶದಿಂದ ಕೊಡ್ತಾನೆ ಅಂತಂದರೆ, ನಾನು 1 ಲಕ್ಷ ರೂಪಾಯಿಯನ್ನು ಕೊಡ್ತಾ ಇರೋದ್ರಿಂದ ಇಲ್ಲಿ ಆಸ್ಪತ್ರೆ ಎಲ್ಲ ಕಟ್ಟಿಸ್ತೀವಿ, ಆಸ್ಪತ್ರೆಗೆ ಬಂದಂಥ ಎಲ್ಲ ರೋಗಿಗಳಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ,
ಎಲ್ರಿಗೂ ಸೇರಲಿ ಇದು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಆ ವ್ಯಕ್ತಿ ಕೊಡ್ತಾನೆ. ಇವಾಗ ನಮಗೆ ಗೊತ್ತಾಗುತ್ತಲ್ಲ ಯಾರ್ಯಾರು ಯಾವ ಯಾವ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರು ಅನುಭವಿಸ್ಬೇಕಾಗುತ್ತೆ ಮುಂದೆ. ಇನ್ನು ಕರ್ಮದಲ್ಲಿ 3 ವಿಧ. ಯಾವುದು? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ. ಈ ಸಂಚಿತ ಕರ್ಮ ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು 5-6 ಕೊಲೆ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಆ 5-6 ಕೊಲೆ ಮಾಡಿದ ಪಾಪಕ್ಕೆ ಈ ಜನ್ಮದಲ್ಲೇ ಅವನು ಅದರ ಈ ಪ್ರಾಯಶ್ಚಿತ್ತವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕರ್ಮದೇವತೆಗಳು ಏನು ಮಾಡ್ತಾರೆ, ಕರ್ಮದೇವತೆಗಳು ಯಾರಿಗೂ ಸಾಧ್ಯವಾಗದೇ ಇರತಕ್ಕಂಥ ಕರ್ಮಗಳು ಯಾರಿಗೂ ಕೊಡೋದಿಲ್ಲ, ಸಾಧ್ಯ ಆಗೋ ಅಷ್ಟೇ ಕೊಡ್ತಾರೆ. ಹಾಗಾಗಿ ಅವನು ಒಂದು 5-6 ಕೊಲೆಗಳನ್ನು ಮಾಡಿರ್ತಾನೆ ಅಂತ ಇಟ್ಕೊಳ್ಳೋಣ. ಆವಾಗ ಆ ಜನ್ಮದಲ್ಲೇ ತೀರ್ಸೋಕ್ಕಾಗಲ್ಲ ಅಂತಂದ್ಬಿಟ್ಟು ಆ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲೂ ತೀರ್ಸೋಕ್ಕಾಗಲ್ಲ ಅಂತಂದ್ಬಿಟ್ಟು ಕರ್ಮದೇವತೆಗಳೇನು ಮಾಡ್ತಾರೆ, ಅವನು ಮಾಡಿರ್ತಕ್ಕಂಥ ಒಳ್ಳೆಯ ಕರ್ಮಗಳು ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಳ್ಳೆಯದನ್ನು ಮಾಡಿರ್ತಾನೆ, ಕೆಟ್ಟದ್ದನ್ನು. ಒಬ್ಬ ಕಳ್ಳ ಆದ್ರೂ ಕೂಡ ಅವನಲ್ಲೂ ಒಂದು ಒಳ್ಳೆಯ ಗುಣ ಇದ್ದೇ ಇರುತ್ತೆ. ಹಾಗೆ ಒಳ್ಳೆಯ ಕರ್ಮಗಳ ಜೊತೆಗೆ ಈ ಕೆಟ್ಟ ಕರ್ಮಗಳನ್ನು 1-2-3 ಕೊಟ್ಟು ಕಳಿಸ್ತಾರೆ. ಹೋಗಪ್ಪ ನೀನು ಇದನ್ನೆಲ್ಲ ತೀರಿಸ್ಕೊಂಡು ಬಾ ಹೋಗು ಅಂತಂದ್ಬಿಟ್ಟು ಕಳಿಸ್ಕೊಡ್ತಾರೆ. ಆಗ ಇನ್ನೂ ಒಂದು 5-6 ಕರ್ಮಗಳನ್ನು ಹಾಗೆ ಹಿಡಿದಿಟ್ಕೊಂಡಿರ್ತಾರೆ. ಅದು ಯಾವುದು? ಸಂಚಿತ ಕರ್ಮದಲ್ಲಿ. ಹಾಗೆ ಒಳ್ಳೆಯ 10, 8 ಅಥವಾ 7 ಅದರ ಜೊತೆಗೆ ಒಂದು 5-6 ಕೆಟ್ಟ ಕರ್ಮಗಳನ್ನು ಒಳ್ಳೆಯ ಕರ್ಮಗಳನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಇದನ್ನು ಮುಗಿಸ್ಕೊಂಡು ಬಾ ಅಂತಂದ್ಬಿಟ್ಟು ಹೀಗೆ ಕಳಿಸ್ಕೊಟ್ಟಂಥ ಮತ್ತು ಒಂದಷ್ಟು ಕರ್ಮಗಳನ್ನು ಕೊಟ್ಟಿರ್ತಾರಲ್ಲ, ಇನ್ನು ಉಳಿದಿದ್ದು ಇರುತ್ತಲ್ಲ, ಅದನ್ನು ಸಂಚಿತ ಕರ್ಮ ಅಂತ ಕರಿತೀವಿ. ಇನ್ನು ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅಂತಂದರೆ ಏನು? ನಾವು ಅನೇಕ ಜನ್ಮಗಳಿಂದ ಉಳಿಸಿಕೊಂಡು ಬಂದಂಥ ಸಂಚಿತ ಕರ್ಮದಲ್ಲಿ ಅವನ ಬೆಳವಣಿಗೆಗೆ ತಕ್ಕಂತೆ ಸ್ವಲ್ಪ ಭಾಗವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಲು ಒಂದು ಭಾಗವನ್ನು ಕೊಟ್ಟಿರುತ್ತಾರೆ. ಇವಾಗ ಎಲ್ಲ ಕರ್ಮಗಳನ್ನು ಕೊಟ್ಬಿಟ್ರೆ ಮನುಷ್ಯನಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅವನು ತಡ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕರ್ಮಗಳನ್ನೇ ಕೊಟ್ಟು ಕಳಿಸ್ಕೊಟ್ಟಿರ್ತಾರೆ. ನಾವು ಅಂದ್ಕೊಳ್ಳೋದೇನು, ಏನಕ್ಕಪ್ಪ ಅವ್ನಿಗೆ ಅಷ್ಟೊಂದು ಕರ್ಮಗಳು ಕೊಟ್ಟಿದ್ದಾರೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ ಅಂತೀವಿ. ಅವನ ಕಷ್ಟ ಅನುಭವಿಸೋಷ್ಟು ಶಕ್ತಿ ಇದೆ, ಅಷ್ಟನ್ನೇ ಕರ್ಮದೇವತೆಗಳು ಕೊಟ್ಟಿರ್ತಾರೆ. ಹಾಗೆ ಕೊಟ್ಟಂಥ ಕರ್ಮವನ್ನು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಇನ್ನು ಪ್ರಾರಬ್ಧ ಕರ್ಮವನ್ನು ಪ್ರಾರಬ್ಧ ಕರ್ಮದಲ್ಲಿ 3 ವಿಧಗಳಿವೆ. ದೃಢಕರ್ಮ, ಅದೃಢ ಕರ್ಮ ಮತ್ತು ದೃಢಾದೃಢ ಕರ್ಮ. ಇದನ್ನು ಈ ಪ್ರಾರಬ್ಧ ಕರ್ಮದಲ್ಲಿ ಕೆಲವೊಂದನ್ನು ಬದಲಾವಣೆ ಮಾಡಿಕೊಳ್ಬಹುದು. ಕೆಲವೊಂದು ಸಾಧ್ಯ ಆಗುತ್ತೆ, ಕೆಲವೊಂದು ಸಾಧ್ಯ ಆಗೋದಿಲ್ಲ. ಯಾವುದು ಸಾಧ್ಯ ಆಗೋದಿಲ್ಲ ಅಂತ ನೋಡೋಣ. ದೃಢ ಕರ್ಮದಲ್ಲಿ ಇವಾಗ ಬದಲಾಯಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಇವಾಗ ಅನಿ ಬೆಸೆಂಟ್ ಅವರು ಇಂಥ ರಷ್ಯಾದಲ್ಲಿ ಹುಟ್ಟಿದ್ದು ಅಂತ ನಾವು ಹೇಳ್ತೀವಿ. ಇಲ್ಲ ಅವರು ಭಾರತದಲ್ಲಿ ಹುಟ್ಟಿದ್ದು ಅಂತಂದರೆ ಹೇಳ್ಬಹುದು ಅಷ್ಟೇ, ಅವ್ರು ಹುಟ್ಟಿದ್ದು ರಷ್ಯಾನೇ ಅಲ್ವಾ. ಹಾಗೆ ಇವಾಗ ನಾನು ಭಾರತದಲ್ಲೇ ಹುಟ್ಟಿದ್ದು, ರಷ್ಯಾದಲ್ಲ ಅನಿಸುತ್ತೆ, ಅಮೇರಿಕಾದಲ್ಲಿ. ಇಂಗ್ಲೆಂಡ್ ಅಲ್ಲ, HP ಬ್ಲಾವಟ್ಸ್ಕಿ ಅವರು ರಷ್ಯಾ, ಇವರು ಇಂಗ್ಲೆಂಡಲ್ಲಿ. ಹಾಗೆ ಇವಾಗ ನಾವು ಇಂಡಿಯಾದಲ್ಲಿ ಹುಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಇಲ್ಲ ನಾನು ಅಮೇರಿಕಾದಲ್ಲಿ ಹುಟ್ಟಿರೋದು ಅಂತಂದರೆ ಅಸಾಧ್ಯ ಆಗುತ್ತಾ? ಹೇಳ್ಬಹುದು, ಬಾಯಿಂದ ಹೇಳ್ಬಹುದು. ಆದರೆ ನಾನು ಹುಟ್ಟಿರೋದು ಇಂಡಿಯಾದಲ್ಲೇ, ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ನಮ್ಮ ತಂದೆ ತಾಯಿಗಳನ್ನ ಬದಲಾವಣೆ ಮಾಡೋಕ್ಕಾಗುತ್ತಾ? ಈಗ ಮಾಡ್ಕೊಳ್ಬೋದು, 2 ಮದುವೆ 3 ಮದುವೆ ಮಾಡ್ಕೊಳ್ಬೋದು. ಆದರೆ ನನ್ನ ತಂದೆ ತಾಯಿನೇ, ಅವ್ರು ಬೇರೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಕೆಲವೊಂದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಹೆಣ್ಣು ಮತ್ತು ಗಂಡು, ಈಗ ಅದು ಮಾಡ್ತಾಯಿದ್ದಾರೆ ಬಿಡಿ. ಹೆಣ್ಣನ್ನು ಗಂಡಾಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ, ಗಂಡನ್ನು ಹೆಣ್ಣಾಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ. ಆದರೂ ಕೂಡ ಹೆಣ್ಣು ಹೆಣ್ಣೆ, ಗಂಡು ಗಂಡೆ. ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅದೃಢ ಕರ್ಮ, ಇದನ್ನು ಸುಲಭವಾಗಿ ಬದಲಾಯಿಸ್ಕೊಳ್ಬಹುದು ಕೆಲವೊಂದನ್ನು.
ಇವಾಗ ಅಕಸ್ಮಾತ್ ನನಗೇನೋ ತುಂಬ ಆಸೆ, ಯಾವುದೋ ಒಂದು ವಸ್ತುನ ಕಂಡ್ರೆ ನನಗೆ ತುಂಬ ಆಸೆ. ಆವಾಗ ನನಗೆ ಅದ್ರ ಮೇಲೆ ಆಸೆ ಪಡೋದ್ರಿಂದ ನನಗೆ ಮುಂದೆ ದುಃಖ ಇದೆ ಅಂತ ಗೊತ್ತಿದ್ದು ಅದರ ಮೇಲೆ ಆಸೆನ ಪಡೋದು ತಪ್ಪಾಗುತ್ತೆ. ಇಲ್ಲಪ್ಪ ನನಗೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದಿದ್ದರೆ ನಾನು ಅದನ್ನು ಬಿಡಬಹುದು, ನೀನು ಹೆಚ್ಚಿಗೆಯನ್ನು ಮಾಡಿಕೊಳ್ಬೋದು. ಹೀಗೆ ನಾವು ಬದಲಾಯಿಸ್ಕೊಳ್ಬೋದು. ಇನ್ನು ಹೀಗೆ ಕರ್ಮವನ್ನು ಕಟ್ಟುನಿಟ್ಟಾಗಿ ಕೆಲಸ ಮಾಡುತ್ತದೆ. ಕರ್ಮ ನಿಯಮ ಅನ್ನೋದು ಕಟ್ಟುನಿಟ್ಟಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಇನ್ನು ಮನುಷ್ಯ ಕರ್ಮದಿಂದ ಹೇಗೆ ಪಾಠ ಕಲಿತಾನೆ ಅನ್ನೋದನ್ನು ನೋಡೋಣ. ಮನುಷ್ಯ ತನ್ನ ಕೆಟ್ಟ ಕರ್ಮದ ಪ್ರತಿಕ್ರಿಯೆಯನ್ನು ಅನುಭವಿಸುವಾಗ ಇನ್ನು ಮುಂದೆ ಅಂತಹ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಪಾಠವನ್ನು ಕಲಿತಾನೆ. ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ಉನ್ನತ ಮನಸ್ಸು ಹೇಳ್ತಾ ಇರುತ್ತೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳುತ್ತೆ. ಆದರೆ ನಮ್ಮ ಕೆಳ ಮನಸ್ಸು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಅದನ್ನು ಮರೆತುಬಿಟ್ಟು ಉನ್ನತ ಮನಸ್ಸು ಹೇಳುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತಪ್ಪು ಮಾಡಿದಾಗ ಗೊತ್ತಾಗುತ್ತೆ, ಇದು ನಾನು ಮಾಡಿದ್ದು ತಪ್ಪು ಅಂತಂದ್ಬಿಟ್ಟು. ಆದರೆ ನಾವು ಕೇಳಿಸ್ಕೊಳ್ಳೋದಿಲ್ಲ, ಆ ಉನ್ನತ ಮನಸ್ಸು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದಿಲ್ಲ. ನಾವು ಕೆಳ ಮನಸ್ಸಿನಲ್ಲೇ ನಮ್ಮ ಜೀವನವನ್ನು ಮಾಡ್ತಾಯಿದ್ದೀವಿ. ಹಾಗೆ ಆವಾಗ ಒಂದಲ್ಲ ಒಂದು ದಿನ ನಾನು ಅವತ್ತು ಆ ತಪ್ಪು ಮಾಡಿದ್ದಕ್ಕೆ ನನಗೆ ಇವತ್ತು ಈ ಶಿಕ್ಷೆ ಬಂತು ಅಂತ ಯಾವಾಗಲೂ ನಮಗೆ ನಮ್ಮ ಮನಸ್ಸನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಇವಾಗ ಬೆಂಕಿಯಲ್ಲಿ ಒಂದು ಚಿಕ್ಕ ಮಗು ಬೆಂಕಿಯಲ್ಲಿ ಕೈ ಇಡುತ್ತೆ. ಕೈ ಇಟ್ಟರೆ ಏನಾಗುತ್ತೆ, ಅದರ ಇದೇನು ಬೆಂಕಿಯ ನಿಯಮ ಏನು, ಕೈ ಇಟ್ಟರೆ ಕೈಯನ್ನು ಇಡಲಿ ಏನನ್ನು ಇಡಲಿ ಸುಡೋದು. ಅದು ಕೋಲು ಹಾಕಿದ್ರೂ ಅದು ಕೂಡ ಸುಟ್ಟೋಗುತ್ತೆ. ಹಾಗೆ ಬೆಂಕಿಯ ನಿಯಮ ಏನು, ಸುಡುವುದು. ಕೈ ಇಟ್ಟಾಗ ಕೈ ಕೂಡ ಬಿಸಿಯಾಗುತ್ತೆ. ಆಗ ಮಗು ಕೈ ಇಟ್ಟ ಮೇಲೆ ಇನ್ನೊಂದ್ಸಲ ಇಡು ಅಂತಂದರೆ ಇಲ್ಲಪ್ಪ ಅದು ಬಿಸಿಯಾಗುತ್ತೆ, ನನ್ನ ಕೈ ಸುಡುತ್ತೆ, ಬೇಡ ಇಡೋದು ಬೇಡ ಅಂತಂದ್ಬಿಟ್ಟು ಹೇಳುತ್ತೆ. ಅದೇ ರೀತಿ ನಾವು ಕೂಡ ಕರ್ಮಗಳನ್ನು ಮಾಡ್ತಾ ಒಂದಲ್ಲ ಒಂದು ದಿನ ನಾನು ಮಾಡಿದ್ದು ತಪ್ಪು, ಇದನ್ನು ನಾನು ತಿದ್ದುಕೊಳ್ಬೇಕು ಅಂತ ಕೆಲವರು ಬೇಗ ತಿಳ್ಕೊಳ್ತಾರೆ. ಇನ್ನು ಕೆಲವರು ಸ್ವಲ್ಪ ಜಾಸ್ತಿ ಮಾಡಿ ಅನುಭವಗಳನ್ನು ಪಡೆದು ಆಮೇಲೆ ತಿಳ್ಕೊಳ್ತಾರೆ. ಮತ್ತು ಕರ್ಮ ನಿಯಮ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಕರ್ಮ ನಿಯಮವು ಮನುಷ್ಯನಿಗೆ ಸರಿ ತಪ್ಪುಗಳ ವಿವೇಚನೆ ಬೆಳೆಯುವಂತೆ ಕೆಲಸ ಮಾಡುತ್ತದೆ. ಕರ್ಮಕ್ಕೆ ಅನುಸಾರವಾಗಿ ಜೀವಿಸಬೇಕು, ಅಧರ್ಮವನ್ನು ಎಂದಿಗೂ ಮಾಡಬಾರದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ದೃಢ ಕರ್ಮ, ಇದು ಸ್ವಲ್ಪ ಮಟ್ಟಿಗೆ ದೃಢ ಮತ್ತು ಸ್ವಲ್ಪ ಮಟ್ಟಿಗೆ ಅದೃಢ. ನಾವು ಯಾವ ಪ್ರಯತ್ನವನ್ನೂ ಮಾಡದೇ ಇದ್ದರೆ ಹಿಂದಿನ ಸಂಸ್ಕಾರಗಳಂತೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಇವಾಗ ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನನಗೆ ತುಂಬ ಬಡತನ ಇದೆ. ಸ್ವಲ್ಪ ತಿಳುವಳಿಕೆ ಇದ್ದವರು ಏನು ಮಾಡ್ತಾರೆ, ನಾನು ಯಾಕೆ ಬೆಳಿಬಾರ್ದು, ನಾನು ಚೆನ್ನಾಗಿ ಓದಿ ನಮ್ಮ ಅಪ್ಪ ಅಮ್ಮ ಅಂತೂ ಏನೂ ಓದಲಿಲ್ಲ, ಅದಕ್ಕೋಸ್ಕರ ನಮಗೆ ಈ ಥರ ಬಡತನ ಬಂತು. ನಾನು ಚೆನ್ನಾಗಿ ಓದಿ ನಾನು ಯಾಕೆ ದೊಡ್ಡವರಾಗಬಾರ್ದು, ನಾನು ಯಾಕೆ ಒಳ್ಳೆಯ ವ್ಯಕ್ತಿ ಆಗಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡಿ ಆ ಮಗು ಚೆನ್ನಾಗಿ ಓದಿ ಬೆಳೆದು ಚೆನ್ನಾಗಿರಬಹುದು. ಇಲ್ಲ ನನ್ನ ತಂದೆ ತಾಯಿ ಹಂಗೆ ಇದ್ದಾರೆ, ನಾನು ಹಂಗೆ ಇರ್ತೀನಿ ಅಂತಂದರೆ ಹಾಗೆ ಇರ್ತೀವಿ. ಇದು ದೃಢ ಮತ್ತು ಅದೃಢ. ನಾವು ದೃಢವಾಗೂ ತಗೊಳ್ಬೋದು, ಅದೃಢವಾಗಿಯೂ ತಗೊಳ್ಬಹುದು. ಏಕೆಂದರೆ ಕರ್ಮ ನಿಯಮ ಒಂದು ಬಲ. ಈ ಕರ್ಮವನ್ನು ನಾವು ಹೇಗಾದರೂ ಬಳಸ್ಕೊಳ್ಬೋದು, ಒಳ್ಳೆಯದಕ್ಕೂ ಬಳಸ್ಕೊಳ್ಬೋದು, ಕೆಟ್ಟದ್ದಕ್ಕೂ ಬಳಸ್ಕೊಳ್ಬೋದು. ಕೆಟ್ಟದ್ದು ಬಳಸ್ಕೊಂಡ್ರೆ ನೀನು ಕೆಟ್ಟ ಕರ್ಮವನ್ನು ಅನುಭವಿಸ್ಬೇಕಾಗುತ್ತೆ, ಒಳ್ಳೆಯದನ್ನು ಬಳಸ್ಕೊಂಡ್ರೆ ಒಳ್ಳೆಯ ಕರ್ಮವನ್ನು ಅನುಭವಿಸಬಹುದು. ಇನ್ನು ಆಗಾಮಿ ಕರ್ಮ ಅಂದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಾಗ ಅವನು ಹೊಸದಾಗಿ ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಮುಂದೆ ಅನುಭವಿಸುವುದರಿಂದ ಅದನ್ನು ಆಗಾಮಿ ಕರ್ಮ ಅಂತ ಕರಿತೀವಿ. ಇವಾಗ ಪ್ರಾರಬ್ಧ ಕರ್ಮದಲ್ಲಿ ನಮಗೇನೋ ಒಂದಷ್ಟು ಕೊಟ್ಟು ಕಳಿಸಿರ್ತಾರೆ, ಆ ಕರ್ಮಗಳನ್ನು ಈ ಜನ್ಮದಲ್ಲಿ ನಾವು ತೀರಿಸ್ಕೊಳ್ಬೇಕು. ಅದು ಬಿಟ್ಟು ಅದರ ಜೊತೆಗೆ ಇನ್ನೊಂದಷ್ಟು ಕರ್ಮಗಳನ್ನು ಸೇರಿಸ್ಕೊಳ್ತೀವಲ್ಲ, ಅದನ್ನು ಆಗಾಮಿ ಕರ್ಮ ಅಂತ ಕರಿತೀವಿ. ಇನ್ನು ನಾವು ಪ್ರತಿ ಕ್ಷಣದಲ್ಲೂ ನಮ್ಮ ಕಾರ್ಯಗಳು, ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು
ಯೋಚನೆಗಳ ರೂಪದಲ್ಲಿ ಹೊಸ ಕರ್ಮವನ್ನು ಸೃಷ್ಟಿ ಮಾಡ್ತಾನೇ ಇರ್ತೀವಿ. ಬರೀ ನಾವು ಸ್ಥೂಲ ದೇಹದಲ್ಲೇ ಮಾಡಬೇಕು ಅಂತ ಇಲ್ಲ, ನಮ್ಮ ಕೈಯಿಂದ ಕಣ್ಣಿಂದ ಮಾಡಬೇಕು ಅಂತಲೇ ಇಲ್ಲ, ನಮ್ಮ ಮನಸ್ಸಿನಿಂದ ಕರ್ಮಗಳನ್ನು ಮಾಡ್ತೀವಿ, ನಮ್ಮ ಆಲೋಚನೆಗಳಿಂದನೂ ಕರ್ಮಗಳನ್ನು ಮಾಡ್ತೀವಿ. ಪ್ರತಿ ಕ್ಷಣವೂ ಕೂಡ ಕರ್ಮವನ್ನು ಮಾಡ್ತಾನೇ ಇರ್ತೀವಿ. ಉದಾಹರಣೆಗೆ, ಹಿಂದಿನ ಕೆಟ್ಟ ಕರ್ಮದ ಫಲವಾಗಿ ಬಡತನ ಬಂದಿದ್ದರೆ ಈಗ ಕಷ್ಟಪಟ್ಟು ಕೆಲಸ ಮಾಡಿ ಅವನು ಒಳ್ಳೆಯ ಜೀವನವನ್ನು ನಡೆಸ್ಕೊಳ್ಬಹುದು ಅಂತ ಹೇಳ್ತಾರೆ. ಇನ್ನು ಈ ಎಡ್ಗರ್ ಕೇಸಿ ಅವರ ಬುಕ್ಕು ಎಲ್ಲರೂ ಓದಿದ್ದೀವಿ ಅಂತ ಅನಿಸುತ್ತೆ. ಅವರು ಕೆಲವೊಂದು ಕರ್ಮ ನಿಯಮದ ದೃಷ್ಟಾಂತ ಕಥೆಗಳನ್ನು ಒಂದಷ್ಟು ಹೇಳ್ತಾರೆ. ಅದರಲ್ಲಿ ಒಂದು 2-3 ನೋಡೋಣ. ಇವರು ಎಡ್ಗರ್ ಕೇಸಿ ಅವರ ಹೇಳಿಕೆಯಂತೆ ಕರ್ಮ ನಿಯಮ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಒಂದು ದೃಷ್ಟಾಂತ ಕಥೆಗಳನ್ನು ನೋಡೋಣ. ಇವರು ಅಮೇರಿಕಾದ ವರ್ಜಿನಿಯಾ ದೇಶದವರು. ಇವರಿಗೆ ಸ್ವಯಂ ಪ್ರೇರಿತ ಸಮೂಹ ಸ್ಥಿತಿ ಅಂತಂದರೆ, ಇವಾಗ ಒಬ್ಬ ವ್ಯಕ್ತಿಯನ್ನು ನೋಡಿಬಿಟ್ಟು ನೀನು ಹೀಗೆ ಇದ್ದೀಯಾ ಅಂತಂದ್ಬಿಟ್ಟು ಇವಾಗ ಜ್ಯೋತಿಷ್ಯರು ಏನು ಹೇಳ್ತಾರೆ ಆ ಥರ ಇವರು ಹೇಳ್ತಾಯಿದ್ರು ಅಂತ ವಾಡಿಕೆ ಇದೆ. ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಊರು ಮತ್ತು ಅವನು ಹುಟ್ಟಿದ ತಾರೀಖನ್ನು ಹೇಳಿದರೆ ಅವನ ಇಡೀ ಜೀವನದ ಸ್ಥಿತಿ ಹೇಗಿರುತ್ತೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಮತ್ತು ಅವನಿಗೆ ಏನು ಕಾಯಿಲೆ ಇದೆ, ಅವನಿಗೆ ಯಾವ ಥರ ಯಾಕೆ ಈ ರೀತಿ ತೊಂದರೆ ಬಂತು ಅನ್ನೋದನ್ನೆಲ್ಲನೂ ಕೂಡ ಹೇಳ್ತಾಯಿದ್ರು. ಇದೇ ಥರ ಅವರು 2500 ವ್ಯಕ್ತಿಗಳಿಗೆ ಇವರು ಇಂತಹ ಒಂದು ಪುನರ್ಜನ್ಮ ನಿಯಮದ ಕರ್ಮಗಳಿಂದ ಈ ಜನ್ಮದ ತೊಂದರೆಗಳು ಯಾಕುಂಟಾಗಿವೆ, ಹೇಗುಂಟಾಯಿತು ಅನ್ನುವಂಥ ಒಂದು ಕಾರ್ಯಕಾರಣ ಸಂಬಂಧವನ್ನು ತಿಳಿಸ್ತಾ ಇದ್ದರು ಅಂತ ಹೇಳ್ತಾರೆ. ಇನ್ನು ಅನೇಕ ವೈದ್ಯರು ಮತ್ತು ಮನಃಶಾಸ್ತ್ರಜ್ಞರು ಮತ್ತು ಮನೋರೋಗ ತಜ್ಞರು ಕೂಡ ಈ ಎಡ್ಗರ್ ಕೇಸಿಯವರ ಹೇಳಿಕೆಗಳ ಬಗ್ಗೆ ಈಗಲೂ ಕೂಡ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇವಾಗ MS ರಾಮಯ್ಯದಲ್ಲಿರ್ಬೋದು, ಆಮೇಲೆ ನಿಮಾನ್ಸಲ್ಲಿ ಈಗಲೂ ಕೂಡ ಈ ಒಂದು ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಕಾರ್ಯಕಾರಣ ಸಂಬಂಧವನ್ನು ಅರಿತು ಕರ್ಮ ನಿಯಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಎಲ್ಲರೊಡನೆ ಈ ಜ್ಞಾನವನ್ನು ಹಂಚಿಕೊಳ್ಳುವುದರ ಮೂಲಕ ಪ್ರಪಂಚದ ಜನರಲ್ಲಿ ಅಜ್ಞಾನವನ್ನು ಹೋಗಲಾಡಿಸುತ್ತಾ ಭಗವಂತನನ್ನು ನಾವು ಯೋಚನೆ ಮಾಡ್ತಾ ನಮ್ಮ ಕರ್ಮಗಳನ್ನು ತಿದ್ದುಕೊಳ್ಳಬಹುದು ಅಂತಂದ್ಬಿಟ್ಟು. ಇನ್ನು ಇವತ್ತಿನ ಒಂದು ವ್ಯಾಸಂಗವನ್ನು ನೋಡೋಣ. ಇವಾಗ ಮೊದಲಿಗೆ ನಾವು ಥಿಯಾಸಫಿ ಸದಸ್ಯರಾಗಿದ್ದೀವಿ ಅಂತಂದರೆ ಈ 2 ವಿಷಯಗಳನ್ನು ನಾವು ಒಪ್ಕೊಳ್ಳೇಬೇಕು. ಯಾವುದು? ಮೊದಲು ಗುರುಗಳು ಇದ್ದಾರೆ, ಗುರುಗಳ ಇರುವಿಕೆ, ನಾವು ಅದನ್ನು ನಂಬೇ ಬಂದಿದ್ದೀವಿ. ಗುರುಗಳಿದ್ದಾರೆ ಅಂತ ನಮಗೆಲ್ಲ ಗೊತ್ತು. ಹಾಗೆಯೇ ಪುನರ್ಜನ್ಮ ನಿಯಮ ಅಲ್ಲ, ಸಂಸರಣ ನಿಯಮ, ವಿಕಾಸ ಆಗ್ತಾ ಇರುತ್ತೆ. ಈ 2 ವಿಷಯಗಳನ್ನು ನಾವು ಒಪ್ಕೊಂಡೇ ನಾವು ಸದಸ್ಯರಾಗಿದ್ದೇವೆ ಅಂತ ಒಪ್ಕೊಂಡಿದ್ದೇವೆ. ಇದರ ಪ್ರಕಾರ ನಮ್ಮ ಜೀವನವನ್ನು ತಿದ್ದಿಕೊಳ್ಳಬೇಕು ಅನ್ನೋದೇ ಈಶ್ವರ ಯೋಜನೆ. ಈಶ್ವರ ಯೋಜನೆಯನ್ನು ವಿಕಾಸವಾಗುವಂಥದ್ದೇ, ಪ್ರಜ್ಞೆಯನ್ನು ವಿಕಾಸಗೊಳಿಸುವಂಥದ್ದೇ ಈಶ್ವರ ಯೋಜನೆ. ಹೇಗೆ ಒಂದು ಮಗ್ಗು ಹೂವಿನ ಹಾಗೆ ಹರಳಿ ಮೊಗ್ಗಾಗೆ ಇದ್ದು ಹೂವಾಗಿ ಹರಳಿ ಅದು ತನ್ನ ಕೆಲಸವನ್ನು ಮುಗಿಸ್ಕೊಂಡು ಕೆಳಗೆ ಉದುರೋಗ್ಬಿಡುತ್ತೆ. ಅದೇ ರೀತಿ ನಾವು ಕೂಡ ಮೊಗ್ಗಿನಂತೆ ಇರ್ತಕ್ಕಂಥ ಈ ಪ್ರಜ್ಞೆಯನ್ನು ವಿಕಾಸ ಮಾಡಿಕೊಳ್ತಾ ಹೂವಿನ ಹಾಗೆ ಹರಳಿ ನಮ್ಮ ವಿಕಾಸವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೇ ಈಶ್ವರ ಯೋಜನೆ. ನಾವು ಎಲ್ಲಿಂದ ಬಂದಿದ್ದೇವೆಯೋ ಅಲ್ಲಿಗೆ ಹೋಗಬೇಕು. ಮಣ್ಣಿಂದನೇ ನಾವು ಬಂದಿರೋದು, ಮಣ್ಣಿಗೆ ನಾವು ಹೋಗಬೇಕು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಪೂರ್ಣದಿಂದ ಬಂದಿದ್ದೀವಿ, ಪೂರ್ಣದೊಂದಿಗೆ ನಾವು ಹೋಗ್ತೀವಿ. ಈ ಪುನರ್ಜನ್ಮ ಮತ್ತು ಕರ್ಮ ಮತ್ತು ಪುನರ್ಜನ್ಮ ಅನ್ನೋದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಕರ್ಮ ಇಲ್ಲದೆ ಪುನರ್ಜನ್ಮ ಇಲ್ಲ, ಪುನರ್ಜನ್ಮ ಇಲ್ಲದೆ ಕರ್ಮ ಇಲ್ಲ. ಇವೆರಡರ ನಡುವೆ ಬರ್ತಕ್ಕಂಥ ಒಂದು ಸ್ಥಿತಿ ಯಾವುದು? ಮರಣಾನಂತರ ಸ್ಥಿತಿ. ಮರಣ ಯಾಕೆ ಬರುತ್ತೆ? ನಾವು ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ಮತ್ತೆ ನಾವು ಅನುಭವಿಸ್ಬೇಕಲ್ಲ, ಅದಕ್ಕೋಸ್ಕರ ಮರಣ ಬರುತ್ತೆ, ಮತ್ತೆ ಜನನ ಬರುತ್ತೆ, ಮತ್ತೆ ಕರ್ಮಗಳನ್ನು ಮಾಡ್ತಾ ಇರ್ತೀವಿ,
ಮತ್ತೆ ಮರಣವನ್ನು ತಗೊಳ್ತೀವಿ, ಮತ್ತೆ ಜನ್ಮ ತಗೊಳ್ತೀವಿ. ನಮ್ಮ ಜೀವನದಲ್ಲಿ ಯಾರೇ ಎದುರಾದರೂ ನನಗೆ ಅವರಿಂದ ನನಗೆ ತುಂಬ ತೊಂದರೆ ಆಯ್ತಪ್ಪ, ನನಗೆ ಯಾಕೋ ತುಂಬ ತೊಂದರೆ ಕೊಟ್ಬಿಟ್ರು ಅವರು ಅಂತ ನಾವು ಅಂದ್ಕೊಳ್ತೀವಲ್ಲ, ಅದು ಸಾಮಾನ್ಯವಾಗಿ ಅದು ಸಂಬಂಧ ಇಲ್ಲದೇ ಬರೋದಿಲ್ಲ. ಅದರಿಂದ ಏನೋ ಅವರಿಂದ ನಾವು ಪಾಠ ಕಲಿಯೋದಿರುತ್ತೆ, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ. ಇವಾಗ ನಮ್ಮ ಜೊತೆ ಯಾರೋ ಒಬ್ಬರು ಬಂದರು ಅಂತಂದರೆ ಸುಮ್ಮನೆ ಬರೋಕ್ಕಾಗಲ್ಲ. ಅದರಿಂದ ಅವರಿಂದ ನಮಗೆ ಮತ್ತು ಅವರಿಗೆ ಏನೋ ಒಂದು ಸಂಬಂಧ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಯಾರೇ ಬಂದರೂ ಕೂಡ ಅವರು ನಮಗೆ ಶತ್ರುಗಳು ಅಲ್ಲ, ಅವರು ಮಿತ್ರರೂ ಅಲ್ಲ. ಅವರಿಂದ ನಾವು ಏನೋ ಪಾಠ ಕಲಿಯೋದಿರುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನು HPB ಅವರು ಹೇಳ್ತಾರೆ. ಇನ್ನು ಮಾಡಿದ್ದುಣ್ಣು ಮಹಾರಾಯ ಅನ್ನುವಂಥ ನಾಣ್ಣುಡಿಯಂತೆ ನಾವು ಮಾಡುವ ಕೆಲಸಗಳಿಂದ ಮತ್ತು ನಾವು ಮಾಡುವ ಆಲೋಚನೆಗಳಿಂದ ನಮಗೆ ಒಳಿತು ಮತ್ತು ಕೆಡುಕುಗಳು ಅನ್ನೋದು ಉಂಟಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬನ ಜೀವನದಲ್ಲಿ ಕರ್ಮದ ಪಾತ್ರವು ಬಹಳ ಮಹತ್ತರವಾದದ್ದು. ಇದರ ಸಹಾಯದಿಂದ ಜೀವಿಯು ಸುಖ ಶಾಂತಿಗಳನ್ನು ಹೊಂದಬಹುದು. ನಾವು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯ ಫಲ ನಮಗೆ ಇದ್ದೇ ಇರುತ್ತೆ, ಕೆಟ್ಟದ್ದು ಮಾಡಿದಾಗ ಕೆಟ್ಟ ಫಲಗಳನ್ನು ನಾವು ಅನುಭವಿಸಬೇಕಾಗುತ್ತೆ, ದುಗುಡ ದುಮ್ಮಾನಗಳನ್ನು ಪಡೆಯಬಹುದು. ಹಾಗಾದರೆ ಕರ್ಮವು ಕೆಲವರಿಗೆ ಕೆಲವೊಮ್ಮೆ ಸುಖವನ್ನು ಮತ್ತೊಮ್ಮೆ ದುಃಖವನ್ನು ನೀಡುತ್ತದೆಯೇ? ಇಲ್ಲ. ನೀನು ಒಳ್ಳೇದು ಮಾಡಿದಾಗ ಒಳ್ಳೆಯದೇ ಸಿಗುತ್ತೆ, ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದೇ ಸಿಗುತ್ತೆ. ಈ ಕರ್ಮವು ಸಾಧನ ಮಾತ್ರ. ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆಯೋ ಆ ರೀತಿಯಲ್ಲಿ ನಮಗೆ ಫಲ ಉಂಟಾಗುತ್ತದೆ. ಕರ್ಮದ ನಿಯಮ ನಮಗೆ ಗೊತ್ತಿದೆ. ಇವಾಗ ನಾನು ಈ ರೀತಿ ಕೆಲಸ ಮಾಡಿದ್ರೆ ಇದಕ್ಕೆ ತಕ್ಕ ಪ್ರತಿಫಲ ನನಗೆ ಇದ್ದೇ ಇದೆ ಅಂತ ನಮಗೆ ಗೊತ್ತಿದೆ. ಅದನ್ನು ನಾವು ಹೇಗೆ ಬಳಸ್ಕೊಳ್ತೀವಿಯೋ ಹಾಗೆ ಆ ಕರ್ಮವನ್ನು ಅನುಭವಿಸಬೇಕಾಗುತ್ತೆ. ನಮ್ಮ ಜೀವನದ ಮೇಲೆ ಅದರ ಪರಿಣಾಮ ಮತ್ತು ಕರ್ಮದ ಮಹತ್ವದ ಅಂಶಗಳನ್ನು ಇಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಕರ್ಮವು ಅನಿವಾರ್ಯ. ಕೆಲಸಗಳನ್ನು ಮಾಡುವುದರಿಂದ ಕರ್ಮವು ಸುಖ ಶಾಂತಿಗಳನ್ನು ನಮಗೆ ಸಿಗುವುದರಿಂದ ಕರ್ಮವನ್ನು ತ್ಯಜಿಸೋಣವೇ ಎಂಬ ಪ್ರಶ್ನೆಯು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಯಾಕೆ ಮಾಡಬೇಕಪ್ಪ, ಸುಮ್ಮನೆ ಏನೂ ಮಾಡೋದು ಬೇಡ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತಂದರೆ ಆಗುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕೆ ಬೇಕು ಆ ಕೆಲಸ, ಯಾಕೆ ಮಾಡಬೇಕು, ಅದರಿಂದ ನೋವು ಯಾಕೆ ಅನುಭವಿಸ್ಬೇಕು ಅಂದ್ಕೊಂಡ್ರೆ ಆಗುತ್ತಾ? ನಾವು ಯಾವುದೋ ಜನ್ಮದಲ್ಲಿ ಏನೋ ಅದಕ್ಕೆ ಆ ಕೆಲಸವನ್ನು ಮಾಡಿರ್ತೀವಿ, ಅದರ ಫಲವಾಗಿ ನಾವು ಇವತ್ತಿನ ದಿನ ಆ ಕರ್ಮವನ್ನು ನಾವು ತೀರಿಸ್ಕೊಳ್ಳೇಬೇಕು. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಹಿ ಕತ್ ಕ್ಷಣಮಪಿ ಜಾತು ತಿಶಿತ್ಯ ಕರ್ಮಕೃತ್. ಯಾರೊಬ್ಬರೂ ಕೆಲಸ ಮಾಡದೆ ಕ್ಷಣಕಾಲವೂ ಇರಲಾರರು ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ನಾವು ಕೈಯಲ್ಲಿ ಮಾಡೋದೇ ಕೆಲಸ ಅಲ್ಲ, ಕಾಲಲ್ಲಿ ಮಾಡೋದೇ ಕೆಲಸ ಅಲ್ಲ, ಮನಸ್ಸಿನಿಂದ ಪ್ರತಿ ಕ್ಷಣವೂ ಕೂಡ ಮನುಷ್ಯ ಕೆಲಸ ಮಾಡ್ತಾನೇ ಇರ್ತಾನೆ. ತನ್ನ ಆಲೋಚನೆಗಳ ಮೂಲಕ, ತನ್ನ ಮನಸ್ಸಿನ ಮೂಲಕ, ಕೈಯಿಂದ ಕಾಲಿಂದ ಎಲ್ಲ ರೀತಿಯಲ್ಲೂ ಕೆಲಸನ ಮಾಡ್ತಾ ಇರ್ತಾನೆ. ನ ಕರ್ಮಣ ಮನಾರಂಭ ವೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸಂನ್ಯಸಾನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದುವುದಿಲ್ಲ ಮತ್ತು ಬರಿಯ ಕರ್ಮ ತ್ಯಾಗದಿಂದಲೇ ಸಿದ್ಧಿಯನ್ನು ಕೂಡ ಹೊಂದುವುದಿಲ್ಲ. ನಾನು ಒಳ್ಳೇದು ಮಾಡ್ತೀನಿ, ನನಗೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಳ್ಳೋದು ಬೇಡ, ನಾನು ಕೆಟ್ಟದ್ದು ಮಾಡಿದ್ದೀನಿ ಅದಕ್ಕೆ ಕೆಟ್ಟದ್ದಾಗಿದೆ ಅಂತ ಅಂದ್ಕೊಳ್ಳೋದು ಬೇಡ. ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗೋಣ, ಅದರ ಫಲ ಅವನಿಗೆ ಬಿಟ್ಟಿದ್ದು ಅಂತ ಕೆಲಸವನ್ನು ಮಾಡಬೇಕು. ಆದ್ದರಿಂದ ಕರ್ಮವು ನಮ್ಮ ಜೀವನದಲ್ಲಿ ಅನಿವಾರ್ಯವಾಗಿದೆ ಎಂದು ಅದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂದರೆ ಕರ್ಮವು ಜಗತ್ತನ್ನು ನಿಯಮಿಸುತ್ತದೆ. ಇದರ ಕುರಿತಾಗಿ ಸಂಸ್ಕೃತದ ಸುಭಾಷಿತವೊಂದು ಈ ರೀತಿಯಾಗಿ ಹೇಳುತ್ತೆ, ಏನು? ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃತಭಿಮಾನ ಸ್ವಕರ್ಮಾಸೂತ್ರ ಗ್ರಥಿತೋ
ಹಿ ಲೋಕಃ. ಸುಖ ದುಃಖಗಳನ್ನು ಯಾರೂ ಕೊಡೋದಿಲ್ಲ ನಮಗೆ, ಬೇರೆಯವರು ಕೊಡ್ತಾರೆ ಅನ್ನೋದು ಮೂರ್ಖತನ. ಅದೇ ನಾವು ಹೇಳ್ತೀವಲ್ಲ, ನನಗೆ ಅವರಿಂದ ಈ ಥರ ತೊಂದರೆ ಆಯಿತು, ಇವರು ಈ ಥರ ಮಾಡಿದ್ದಕ್ಕೆ ನನಗೆ ಹೀಗಾಯಿತು ಅಂತ ಅಂದ್ಕೊಳ್ತೀವಲ್ಲ, ಇದು ಖಂಡಿತವಾಗ್ಲಿಯೂ ಸುಳ್ಳು, ತಪ್ಪು. ಇದು ಈಗ ಅಂದ್ಕೊಳ್ಳೋದು ನಾವು ಮೂರ್ಖತನ. ನಾನು ಏನು ಮಾಡುತ್ತೇನೆ ಎಂಬ ಆಲೋಚನೆಯು ಬರಿಯ ಪೊಳ್ಳು ಅಭಿಮಾನ. ಪ್ರಪಂಚವು ತನ್ನ ಕರ್ಮಸೂತ್ರದಿಂದಲೇ ಬಂಧಿತವಾಗಿದೆ. ಕರ್ಮವು ಅದೆಷ್ಟು ಬಲತ್ತರವಾದದ್ದು ಎಂದು ಹೀಗೆ ಹೇಳುತ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಬ್ರಹ್ಮಯೇನ ಕುಲಾಲ ವನ್ನಿಯಮಿತೋ ಬ್ರಹ್ಮಾಂಡ ಬಾಂಡೋದರೇ ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರಯೇನ ಕಪಾಲಪಾಣಿಪುಟಕೆ ಭಿಕ್ಷಾಟನಂ ಸೇವತೆ ಸೂರ್ಯೋ ಭ್ರಾಮತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಇದರ ಅರ್ಥ ಇಲ್ಲಿ ನೋಡಿ, ಯಾರಿಗೂ ಬಿಟ್ಟಿಲ್ಲ ಈ ಕರ್ಮ ಅನ್ನೋದು, ದೇವತೆಗಳಿಗೂ ಕೂಡ ಕರ್ಮ ಅನ್ನೋದು ಬಿಟ್ಟಿಲ್ಲ ಅನ್ನೋದಕ್ಕೆ ಈ ಒಂದು ಶ್ಲೋಕ. ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮ ಮಡಿಕೆಯ ಕುಂಬಾರನಂತೆ ಕೆಲಸ ಮಾಡ್ತಾ ಇದ್ದಾನೆ ಬ್ರಹ್ಮ. ಅದೇ ರೀತಿ ವಿಷ್ಣು 10 ಅವತಾರಗಳಲ್ಲಿ 10 ಅವತಾರಗಳ ಮಹಾಸಂಕಟದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಯಾರು? ವಿಷ್ಣು. ಅದೇ ರೀತಿ ಮೃತ್ಯುಂಜಯನಾದ ಶಿವನು ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷೆ ಬೇಡುತ್ತಿದ್ದಾನೆ. ದೇವತೆಗಳಿಗೂ ಕೂಡ ಕರ್ಮ ಅನ್ನೋದು ಬಿಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗೆ ಸಕಲ ಲೋಕಗಳಿಗೂ ಆಧಾರವಾದ ಸೂರ್ಯನು ತನಗೆ ಸ್ವತಃ ನೆಲೆಯಿಲ್ಲದೆ ನಿತ್ಯವೂ ಆಕಾಶದಲ್ಲಿ ಸುತ್ತುತ್ತಿದ್ದಾನೆ ಸೂರ್ಯ ಭಗವಾನ. ಚಂದ್ರನಿಗೂ ಅಷ್ಟೇ ಕಷ್ಟಗಳು. ಯಾವ ದೇವತೆಗಳಿಗೂ ಕೂಡ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಕರ್ಮವೇ. ಸೂರ್ಯಚಂದ್ರರಿಗೂ ಕೂಡ ಇದು ತಪ್ಪಿದ್ದಲ್ಲ. ಕರ್ಮ ಪದವನ್ನು ಹಲವಾರು ರೀತಿಯಲ್ಲಿ ಅರ್ಥೈಸಲು ಪ್ರಯತ್ನಿಸಿದ್ದಾರೆ. ಆದ್ದರಿಂದ ಅವರಿಗೆ ಕರ್ಮವು ಚಿತ್ತಶುದ್ಧಿಯನ್ನು ಕೊಡುವ ಸಮರ್ಥವಾಗಿದೆ ವಿನಃ ಕರ್ಮವು ಮುಕ್ತಿಯನ್ನು ಕೊಡುವ ಅಸಮರ್ಥವಾಗಿದೆ. ಈ ರೀತಿಯ ಬಾಹ್ಯ ಮಾನಸಿಕ ಬೌದ್ಧಿಕ ಕ್ರಿಯೆಗಳನ್ನು ಕರ್ಮ ಎಂದು ಕರೆಯುತ್ತಾರೆ. ಅಲ್ಲದೆ ಅದನ್ನು ಪ್ರಯತ್ನ, ಕರ್ತವ್ಯ, ಸಂಸ್ಕಾರ ಎನ್ನುವ ಅರ್ಥದಲ್ಲೂ ಕೂಡ ಬಳಸುತ್ತಾರೆ. ಇವೆಲ್ಲವೂ ಕೂಡ ಕರ್ಮವೇ. ಹಾಗೆ ಮಾತನಾಡುವುದು, ನಡೆಯುವುದು, ಉಸಿರಾಡುವುದು ಮುಂತಾದ ಸಹಜ ಕ್ರಿಯೆಗಳು ಕೂಡ ಕರ್ಮನೇ ಅಂತ ಕರೀತಾರೆ. ಇನ್ನು ಕರ್ಮವನ್ನು ಮುಖ್ಯವಾಗಿ 2 ರೀತಿಯಲ್ಲಿ ವಿಂಗಡಿಸಬಹುದು. ಒಂದು ಸತ್ಕರ್ಮ, ಮತ್ತೊಂದು ದುಷ್ಕರ್ಮ ಅಂತ. ಸತ್ಕರ್ಮ ಅಂದರೆ ಪರರ ಹಿತಕ್ಕಾಗಿ ಧರ್ಮಧಾರಿತವಾಗಿ ಮಾಡುವ ಕೆಲಸಗಳನ್ನು ನಾವೇನಂತ ಕರಿತೀವಿ? ಸತ್ಕರ್ಮ. ಪರರಿಗೋಸ್ಕರ ಏನು ಮಾಡ್ತೀವೋ ಅದನ್ನು ಸತ್ಕರ್ಮ ಅಂತ ಕರಿತೀವಿ. ದುಷ್ಕರ್ಮ ಅಂತಂದರೆ ನಮಗೋಸ್ಕರ ನಾವು ಮಾಡ್ಕೊಳ್ತೀವಲ್ಲ, ಇದು ದುಷ್ಕರ್ಮ. ನಮಗೋಸ್ಕರ ನಾವು ಒಳ್ಳೆಯದನ್ನು ಮಾಡಿಕೊಂಡ್ರೆ ಅದು ದುಷ್ಕರ್ಮವಾಗೋದಿಲ್ಲ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ನನಗೋಸ್ಕರ ನಾನು ಮಾಡ್ಕೊಳ್ತೀನಿ ಅನ್ನೋದು ದುಷ್ಕರ್ಮವಾಗುತ್ತದೆ. ಇನ್ನು ಕರ್ಮದಲ್ಲಿ ಮೇಲು ಕೀಳೆಂಬ ಭೇದ ಭಾವವಿಲ್ಲ. ಅವರು ದೊಡ್ಡವರು, ಅವರಿಗೆ ಕರ್ಮ ಕಡಿಮೆ ಕೊಡಬೇಕು, ಇವರು ಬಡವರು, ಇವರಿಗೆ ಕರ್ಮ ಕಡಿಮೆ ಜಾಸ್ತಿ ಕೊಡಬೇಕು ಅನ್ನೋಂಥ ಭೇದ ಭಾವ ಇಲ್ಲ. ಇದಕ್ಕೆ ಶಂಕರಾಚಾರ್ಯರ ಪ್ರಕಾರ ರಾಜ್ಯ ಆಳುವಿಕೆಯು ಎಷ್ಟು ಮುಖ್ಯವೋ, ಒಬ್ಬ ರಾಜ್ಯವನ್ನು ಆಳ್ತಾನಲ್ಲ ಅದು ಎಷ್ಟು ಮುಖ್ಯವೋ, ಕಸ ಗುಡಿಸುವ ಕೆಲಸವೂ ಕೂಡ ಅಷ್ಟೇ ಮುಖ್ಯವಾದದ್ದು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಆದರೆ ಜನರು ಕರ್ಮವನ್ನು ಯಾವ ಭಾವನೆಯಿಂದ, ಯಾವ ಉದ್ದೇಶದಿಂದ ಮಾಡುತ್ತಿದ್ದಾರೆ ಎನ್ನುವುದು ಮುಖ್ಯವೇ ಹೊರತು ಏನನ್ನು ಮಾಡುತ್ತಿದ್ದಾರೆ ಎನ್ನುವುದು ಮುಖ್ಯವಲ್ಲ. ಒಳ್ಳೆಯ ಕೆಲಸಗಳಿಂದ ಮನುಷ್ಯ ಏನಾಗ್ತಾನೆ? ಒಳ್ಳೆಯ ವ್ಯಕ್ತಿ ಆಗ್ತಾನೆ, ಸಜ್ಜನನಾಗುತ್ತಾನೆ. ಅದೇ ಕೆಟ್ಟ ಕೆಲಸಗಳಿಂದ ದುಷ್ಟನಾಗುತ್ತಾನೆ, ಕೆಟ್ಟ ವ್ಯಕ್ತಿಯಾಗುತ್ತಾನೆ. ಬಿತ್ತಿದಂತೆ ಬೆಳೆ ಎಂಬ ಮಾತಿನಂತೆ ನಾವು ಮಾಡುವ ಪ್ರತಿಯೊಂದು ಕೆಲಸ, ಆಲೋಚನೆ ಮತ್ತು ಚಿಂತನೆಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ.
ಇನ್ನು ಪ್ರತಿಯೊಂದು ಕರ್ಮವೂ ತನ್ನದೇ ಆದ ಮಟ್ಟದಲ್ಲಿ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ, ಎಲ್ರಿಗೂ ಒಂದೇ ಥರ ಇರುತ್ತೆ. ಕಷ್ಟಗಳು, ಸುಖಗಳಾಗಲಿ, ಕಷ್ಟಗಳಾಗಲಿ, ನೋವಾಗಲಿ, ನಿಮಗಿರೋ ಕಷ್ಟ ನನಗಿಲ್ಲ, ನನಗಿರೋ ಕಷ್ಟ ನಿಮಗಿಲ್ಲ. ಒಬ್ಬೊಬ್ಬರದು ಒಂದೊಂದು ರೀತಿಯಲ್ಲಿರುತ್ತೆ. ಅವರವರ ವ್ಯಕ್ತಿತ್ವದಂತೆ ಅವರಿಗೆ ಕರ್ಮದೇವತೆಗಳು ಕರ್ಮ ನಿಯಮವನ್ನು ಕೊಡ್ತಾರೆ. ಕರ್ಮ ಶೀಲ ಅಥವಾ ವ್ಯಕ್ತಿತ್ವದ ಮೇಲೆ ಬೀರುವ ಪರಿಣಾಮ ಕುರಿತು ಹೀಗೆ ಹೇಳುತ್ತಾರೆ. ಎಲ್ಲ ಕರ್ಮಗಳು ಮಾನವ ಸಮಾಜದಲ್ಲಿ ಆಗುವ ಸಮಸ್ತ ಚಲನೆಗಳು, ನಮ್ಮ ಸುತ್ತಲೂ ನಡೆಯುವ ಕಾರ್ಯಗಳೂ ಕೂಡ ಆಲೋಚನೆಗಳ ಪ್ರದರ್ಶನ. ಪ್ರಚಂಡ ಇಚ್ಛಾಶಕ್ತಿಯುಳ್ಳವರೆಲ್ಲರೂ ಅದ್ಭುತ ಕರ್ಮಿಗಳು ಅಂತಂದರೆ, ಇವಾಗ ಮಹಾಭಾರತದಲ್ಲಿ ಪಂಚಪಾಂಡವರು ಏನೇ ಕಷ್ಟ ಬಂದರೂ ಕೂಡ ಅವರು ವಿಚಲಿತರಾಗಲಿಲ್ಲ. ಕಷ್ಟ ಬಂದಿದೆ, ಏನೋ ಒಂದು ಅವ್ರಿಗೆ ನಾನು ಕೆಟ್ಟದ್ದು ಮಾಡಬೇಕು, ಇಲ್ಲ ನನಗೆ ಅವ್ರು ಕಷ್ಟ ಕೊಡ್ತಾ ಇದ್ದಾರೆ, ಅವರಿಗೆ ನಾನು ಅವರ ಬಗ್ಗೆ ನಾನು ಜಿದ್ದು ತೀರಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಅವರು ವಿಚಲಿತರಾಗಲಿಲ್ಲ. ಯಾರು ಏನೇ ಕಷ್ಟ ಬಂದರೂ, ಎಷ್ಟೇ ಕಷ್ಟ ಕೊಟ್ಟರು ಕೂಡ ಅವರು ಸತ್ಕರ್ಮಗಳನ್ನೇ ಮಾಡ್ತಾ ಬಂದರು. ಯಾರು? ಪಂಚಪಾಂಡವರು. ಹಾಗಾಗಿ ಅವರಿಗೆ ಕೊನೆಯದಲ್ಲಿ ಅದರ ಫಲ ಸಿಕ್ತು. ಈಗ ಕಷ್ಟಗಳನ್ನು ಅನುಭವಿಸಿ ಪಂಚಪಾಂಡವರು ನೋಡಿ, ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಪಂಚಪಾಂಡವರು ಎಷ್ಟು ಕಷ್ಟವನ್ನು ಅನುಭವಿಸಿದ್ರು ಅಂತಂದ್ಬಿಟ್ಟು. ಆದರೆ ಅವರಿಗೆ ಕೊನೆಗೆ ಜಯ ಅನ್ನೋದು ಸಿಕ್ತು, ಕೀರ್ತಿ ಸಿಕ್ತು, ಮತ್ತು ರಾಜ್ಯ, ಸ್ವರ್ಗ ಸುಖ ಇವೆಲ್ಲವೂ ಅವರಿಗೆ ಸಿಕ್ತು. ಅದೇ ರೀತಿ ದುಷ್ಟನಾದ ದುರ್ಯೋಧನಾದಿ ಕೌರವರು ತಮ್ಮ ಕುಬುದ್ಧಿಯಿಂದ ಪಾಂಡವರಿಗೆ ಹಿಂಸೆಯನ್ನು ತೊಂದರೆಯನ್ನು ಕೊಟ್ಟರು. ಅಧರ್ಮದ ಮಾರ್ಗದಲ್ಲಿ ಅವರು ಅಪಕೀರ್ತಿ ಮತ್ತು ಬಂಧು ಬಾಂಧವರನ್ನು, ಗುರು ಹಿರಿಯರನ್ನು ಕೂಡ ಕಳ್ಕೊಂಡ್ರು. ಯಾರು? ಕೌರವರು ದುಷ್ಟಕರ್ಮಗಳನ್ನು ಮಾಡಿ ಕೊನೆಗೆ ಮೃತ್ಯುವನ್ನೇ ಹೊಂದಿದ್ರು, ಮೃತ್ಯುಗೆ ಅವರು ಬದ್ಧರಾದರು. ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಅಂದರೆ ನಾವು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳ ಫಲವನ್ನು ಅನುಭವಿಸಿಯೇ ತೀರಬೇಕು, ಇದು ಯಾರಿಗೂ ತಪ್ಪಿದ್ದಲ್ಲ ಎಂಬ ಮಾತನ್ನು ಸ್ಮರಿಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಜನ್ಮಾಂತರಗಳಿಂದ ಇದು ನಮ್ಮ ಜೀವನದ ಆಗು ಹೋಗುಗಳಿಗೆ, ಸುಖ ದುಃಖಗಳಿಗೆ, ಜನನ ಮರಣಕ್ಕೆ ಕಾರಣವಾಗಿದೆ. ಇನ್ನೊಂದು ಶ್ಲೋಕ. ಕರ್ಮಯತ್ತಂ ಫಲಂ ಪುಂಸಾಂ ಬುದ್ಧಿಃ ಕರ್ಮಾನುಸಾರಿಣಿ ತಥಾಪಿ ಸುಧಿಯ ಭಾವ್ಯಂ ಸುವಿಚಾರ್ಯೈವ ಕುರ್ವತಾಂ. ಈಗಿನ ಫಲವು ನಮ್ಮ ಪೂರ್ವಜನ್ಮದ ಕರ್ಮಕ್ಕನುಸಾರವಾಗಿ ಸಿಕ್ಕಿದೆ. ನಮ್ಮ ಬುದ್ಧಿಯು ಕರ್ಮಕ್ಕೆ ಅನುಸಾರವಾಗಿ ಪ್ರವರ್ತಿಸುತ್ತಿದೆ. ಆದ್ದರಿಂದ ಬುದ್ಧಿವಂತರಾದವರು ತನ್ನ ಬುದ್ಧಿಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ವಿವೇಕದಿಂದ ವರ್ತಿಸಿ ಮುಂದೆ ಬರುವ ಫಲವು ಒಳ್ಳೆಯದಾಗಿರುವಂತೆ ನೋಡಿಕೊಳ್ಳಬಹುದು. ನಮ್ಗೆ ಗೊತ್ತಿರುತ್ತೆ, ನಾವಿವಾಗ ಕರ್ಮ ನಿಯಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಓಹೋ, ಈ ರೀತಿ ಮಾಡಿದ್ರೆ ನನಗೆ ಕೆಟ್ಟದ್ದಾಗುತ್ತಪ್ಪ, ಇದನ್ನು ಮಾಡೋದು ಬೇಡ, ಒಳ್ಳೆಯ ನಡತೆಯಿಂದ ನಾನು ನಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಳ್ಳೆಯ ಬುದ್ಧಿಯಿಂದ ನಾವು ಒಳ್ಳೆಯ ನಡತೆಯಿಂದ ನಡ್ಕೊಂಡ್ರೆ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೀಬಹುದು. ಈಗ ನಾವು ಏನಾಗಿರುತ್ತೇವೆಯೋ ಅದು ನಮ್ಮ ಹಿಂದಿನ ಕರ್ಮಗಳ ಫಲವಾಗಿರುತ್ತೆ. ಈಗ ನಾವೇನು ಅನುಭವಿಸ್ತಾ ಇದ್ದೀವಿ, ಇದು ಹಿಂದಿನ ಜನ್ಮದ ಕರ್ಮದಿಂದ ಈ ಜನ್ಮದಲ್ಲಿ ನಾವು ಕಷ್ಟ ಆಗಲಿ, ಸುಖ ಆಗಲಿ, ಒಳ್ಳೆಯದಾಗಲಿ, ಕೆಟ್ಟದ್ದಾಗಲಿ ನಾವು ಅನುಭವಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಮುಂದೆ ಹೇಗೆ ಆಗಬೇಕೆನ್ನುವುದು ನಮ್ಮ ಈಗಿನ ಇಚ್ಛೆ ಮತ್ತು ಕರ್ಮಗಳ ಮೇಲೆ ಅವಲಂಬಿಸಿರುತ್ತದೆ. ನಾವು ಮುಂದೆ ಹೇಗಿರಬೇಕು ಅಂತಂದ್ಬಿಟ್ಟು ನಾವು ತಿಳ್ಕೊಳ್ಬಹುದು. ನಮ್ಮ ಇಚ್ಛೆ ಮತ್ತು ನಮ್ಮ ಕರ್ಮಗಳಿಂದ ನಾವು ಅವಲಂಬಿಸಿರುತ್ತವೆ. ಆದ್ದರಿಂದ ಕರ್ಮವು ಅನಿವಾರ್ಯವಲ್ಲ. ಕರ್ಮ ಸುಮ್ಮನೆ ಬರಲ್ಲ ಯಾರಿಗೂ. ಇಂತಹ ಕರ್ಮವನ್ನು ಕರ್ಮಯೋಗವನ್ನಾಗಿ ಹೇಗೆ ಮಾಡಿಕೊಳ್ಳಬಹುದು ಅಂತ ನೋಡೋಣ. ಕರ್ಮಯೋಗ ಅಂದರೆ ಏನು ಅಂತನ್ನೋದಾದರೆ, ಯೋಗವು ಯುಜ್ ಅಂದರೆ ಕೊಡುವಿಕೆ ಎಂಬ ಧಾತುವಿನಿಂದ ಹುಟ್ಟಿದೆ.
ಜೀವಾತ್ಮನು ಪರಮಾತ್ಮನನ್ನು, ಭಕ್ತನು ಭಗವಂತನನ್ನು ಕೂಡುವುದಕ್ಕೆ ಅಥವಾ ಮಿಲನಗೊಳ್ಳುವುದಕ್ಕೆ ಯೋಗ ಎನ್ನುತ್ತೇವೆ. ಜ್ಞಾನಿಯು ಜ್ಞಾನದ ಬಲದಿಂದ ಪರಮಾತ್ಮನಲ್ಲಿ ಲೀನವಾಗುತ್ತಾನೆ. ತನ್ನ ನೈಜ ಸ್ವರೂಪವನ್ನು ತಿಳಿಸುವ ಸಾಧನಕ್ಕೆ ಜ್ಞಾನಯೋಗ ಅಂತ ಕರೀತೀವಿ. ಅದೇ ಭಕ್ತನು ಭಕ್ತಿಯಿಂದ ಭಗವಂತನನ್ನು ಸೇವಿಸಿ ಅವನೊಂದಿಗೆ ಲೀನವಾಗುವುದಕ್ಕೆ ಭಕ್ತಿಯೋಗ ಎಂದು ಕರೆಯುತ್ತೇವೆ. ಅದೇ ರೀತಿ ಕರ್ಮವು ಸ್ವಾರ್ಥರಹಿತವಾಗಿ ಫಲಾಪೇಕ್ಷೆಯಿಲ್ಲದೆ ಶ್ರದ್ಧೆಯಿಂದ ಮಾಡುವ, ಪರರಿಗೋಸ್ಕರ ಮಾಡುವ ಉತ್ತಮ ಕರ್ಮ ಕರ್ಮಯೋಗ ಎನಿಸಿಕೊಳ್ಳುತ್ತದೆ. ಭಕ್ತನು ಕರ್ಮವನ್ನು ದೇವತಾರ್ಪಣ ಬುದ್ಧಿಯಿಂದ ಮಾಡಿದಾಗ ಅದು ಪೂಜೆ ಅಥವಾ ಕರ್ಮಯೋಗವಾಗುತ್ತದೆ. ಜ್ಞಾನಿಯು ನಾನು ಸತ್ ಚಿತ್ ಆನಂದ ಸ್ವರೂಪನು, ನಿಜವಾಗಿ ನಾನು ಅಕರ್ತ ಅಭೋಕ್ತ ಎಂದು ಭಾವಿಸುತ್ತಾ ಕರ್ಮ ಮತ್ತು ಅದರಿಂದ ಉಂಟಾಗುವ ಫಲಗಳನ್ನು ಪ್ರಕೃತಿಗೆ ಸೇರಿದ್ದು ಎಂದು ನಿರ್ಲಿಪ್ತ ಭಾವನೆಯಿಂದ ಕರ್ಮವೂ ಕೂಡ ಕರ್ಮಯೋಗವಾಗುತ್ತದೆ. ಯಾವುದೇ ಒಂದು ಕರ್ಮ ನನಗೆ ಸೇರಿದ್ದಲ್ಲಪ್ಪ, ಇದು ಪ್ರಕೃತಿಗೆ ಸೇರಿದ್ದು. ಪ್ರಕೃತಿಯಿಂದನೇ ನಾವು ಯಾವುದೇ ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಪ್ರಕೃತಿಯಲ್ಲಿ ನಾವು ಮಾಡುವಂಥದ್ದು. ನಾಸ್ತಿಕನು ಯಾವುದೇ ಫಲಗಳ ಅಪೇಕ್ಷೆ ಇಲ್ಲದೆ ಕರ್ಮಕ್ಕೋಸ್ಕರ ಕರ್ಮವನ್ನು ಮಾಡಿದಾಗ ಅದೂ ಕೂಡ ಕರ್ಮಯೋಗವೆನಿಸುತ್ತದೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗದ ಬಗ್ಗೆ ಈ ರೀತಿ ಹೇಳ್ತಾರೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಇದರ ಅರ್ಥ, ನಿನಗೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿ ಎಂದಿಗೂ ಬೇಡ. ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದಿರಲಿ. ಹಾಗೆಂದು ಮಾಡಬೇಕಾದ ಕರ್ಮವನ್ನು ಬಿಡಬೇಡ. ಮಾಡೋ ಕರ್ಮಗಳನ್ನು ಮಾಡ್ತಾ ಇರೋಣ, ಫಲವನ್ನು ನಾವು ಬೇಡೋದು, ಅಪೇಕ್ಷೆ ಪಡೋದು ಬೇಡ. ಕರ್ಮ ಫಲದಲ್ಲಿ ಆಸಕ್ತಿಯನ್ನು ತೊರೆದು ಕರ್ಮವನ್ನು ಹೇಗೆ ಮಾಡಬೇಕೆಂದು ಇನ್ನೊಂದು ಗೀತೆಯಲ್ಲಿ ಈ ರೀತಿ ಕೃಷ್ಣ ಪರಮಾತ್ಮ ತಿಳಿಸಿದ್ದಾರೆ ಭಗವದ್ಗೀತೆಯಲ್ಲಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸರ್ವೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇದರ ಅರ್ಥ, ಯೋಗ ಬುದ್ಧಿಯನ್ನು ತಾಳಿ ಫಲಾಸಕ್ತಿಯನ್ನು ತೊರೆದು ಕರ್ಮಗಳನ್ನು ಮಾಡಬೇಕು. ಸಿದ್ಧಿ ಅಸಿದ್ಧಿ ಅಂದರೆ ಲಾಭ ನಷ್ಟ, ಜಯ ಅಪಜಯ ಎಂಬ ದ್ವಂದ್ವಗಳಲ್ಲಿ ಸಮಾನ ಬುದ್ಧಿಯುಳ್ಳವನಾಗಿರಬೇಕು. ಏಕೆಂದರೆ ಸಮತ್ವವೇ ಯೋಗವೆನಿಸುವುದು ಅಂತ. ಇನ್ನೂ ಟೈಮ್ ಇದೆ, ಪುಸ್ತಕನ ಓದೋಣ. ಸಾಕಾ?